ಕುಮಾರನೇ ಲೋಕಕ್ಕೆ ಬಂದೀಯ ದೇವಕುಮಾರನೇ ಲೋಕಕ್ಕೆ ಬಂದೀಯ ಪಾಪವ ಬಿಡಿಸಿ ಶಾಪವ ನೀಗಿಸಿ ಪಾಪವ ಬಿಡಿಸಿ ಶಾಪವ ನೀಗಿಸಿ ರಕ್ಷಣೆ ಒದಗಿಸಿದೀಯ ರಕ್ಷಣೆ ಒದಗಿಸಿ ಜಯ ಜಯ ಯೇಸು ಕ್ರಿಸ್ತ ನೀ ನಮ್ಮ ರಕ್ಷಕ ಲೋಕಕ್ಕೆ ಬಂದಿ ಪ್ರೀತಿಯಿಂದ ಲೋಕಕ್ಕೆ ಬಂದಿ ಪ್ರೀತಿಯಿಂದ ಜಯ ಘೋಷ ಮಾಡಿದೆ ಚಿಲುಬೆ ಜಯ ಘೋಷ ಮಾಡಿದೆ ಚಿಲುಬೆಯ ನೀನು ಗೆಲ್ಲುವುದು ನೀನು ಗೆಲ್ಲುವುದು ದೇವಕುಮಾರ ಜಯ ಜಯ ಯೇಸು ಕ್ರಿಸ್ತ ನೀ ನಮ್ಮ ರಕ್ಷಕ ಪರಲೋಕ ಸೇರುವ ಭಾಗ್ಯ ನಮ್ಮದು ಪರಲೋಕ ಸೇರುವ ಭಾಗ್ಯ ನಮ್ಮದು ಕೃಪೆಯಲ್ಲಿ ನಿರಂತರವಾಗಿ ಕೃಪೆಯನ್ನೇ ಹಾಡುವೆ ನಿರಂತರವಾಗಿ ರಕ್ಷಕನ ನೋಡುವೆ ರಕ್ಷಕನ ನೋಡುವೆ ಭೂಪರದೊಡೆಯ ದೇವಕುಮಾರ ಜಯ ಜಯ ಯೇಸು ಕ್ರಿಸ್ತ ನೀ ನಮ್ಮ ರಕ್ಷಕ ಭೂಪರದೊಡೆಯ ದೇವಕುಮಾರ ಜಯ ಜಯ ಯೇಸು ಕ್ರಿಸ್ತ ನೀ ನಮ್ಮ ರಕ್ಷಕ. ವಿಶೇಷ ಗೀತೆಯನ್ನ ಹಾಡಿದ ಆ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಭಾ ಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ನಮ್ಮ ಹಿರಿಯ ಬೋಧಕರಾದ ಎಂ ರಾಜುರವರು. ಬೋಧಕರನ್ನ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾ ಶಾಲೆಯ ಪಾಠವನ್ನ ಕಲಿಸಿಕೊಡಲು ತಮ್ಮನ್ನು ಆದರದಿಂದ ಸ್ವಾಗತಿಸುತ್ತೇನೆ. ವಂದನೆಗಳು ಸಹೋದರಿ. ಇವತ್ತು ಹಿರಿಯರಂತ ಪುಷ್ಪರಾಜ್ ಸರ್ ತಗೊಳ್ಕೋಬೇಕಾಗಿತ್ತು. ಅವರ ಮೊಬೈಲ್ ಸಮಸ್ಯೆ ಆಗಿರೋದ್ರಿಂದ ಈ ದಿನ ಅವರ ಬದಲಾಗಿ ನಮ್ಮ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಪಾಠವನ್ನು ನಡೆಸಿಕೊಡುವಂತರಾಗಿದ್ದಾರೆ. ಅವರನ್ನ ಈ ಪಾಠಕ್ಕಾಗಿ ನಾನು ಆಹ್ವಾನಿಸ್ತೇನೆ ಮತ್ತು ಈ ಪಾಠದಲ್ಲಿ ದೇವರು ಅವರನ್ನ ಅತ್ಯುತ್ತಮವಾಗಿ ಆಶೀರ್ವದಿಸಿ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪಾಠಕ್ಕಾಗಿ ಅವರನ್ನ ನಾನು ಕರೆಯುವಂತನಾಗಿದ್ದೇನೆ. ವಿಜಯ್ ಕುಮಾರ್ ಸರ್, ಇದು ನಿಮ್ಮ ಸಮಯ. ಪಾಠವನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಸರ್. ಇಂದ ಅವಕಾಶ ಮಾಡಿಕೊಟ್ಟಕ್ಕೆ ನಮಗೂ ಕತ್ತರಿಸಲು ಪೂರ್ವಕವಾದ ಒಂದಿನ ಕೂಡಿ ಬಂದವರು ಎಲ್ಲರಿಗೂ ಸಹ ಕತ್ತರಿಸಲು ಪೂರ್ವಕವಾದ ಒಂದನೇ ಮತ್ತೊಂದು ಆವತ್ತಿ ಸಲ್ಲಿಸುವಂತನಾಗಿದ್ದೇನೆ. ಈ ಒಂದು ಮೊದಲನೆಯ ತ್ರೈಮಾಸಿಕದ 4ನೇ ಪಾಠಕ್ಕೆ ನಾವು ಕಾಲಿಟ್ಟಿದ್ದೇವೆ. ಷರತ್ತುಬದ್ಧ ಸಂಬಂಧ ವಿಚಾರವಾಗಿ ಸ್ವಲ್ಪ ದೇವರು ನಮಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸಿಕೊಳ್ಳಿ ಹೇಳುವಂತರಾಗಿದ್ದೇವೆ. ದೇವರ ಜೊತೆ ಆತ್ಮೀಯವಾಗಿ ನಾವು ಯಾವಾಗಲೂ ಪ್ರೀತಿಯಲ್ಲಿ ಬದ್ಧರಾಗಿ
ಯಾವಾಗಲೂ ನಾವು ನಡ್ಕೊಳ್ಳೋದ್ರ ಮೂಲಕ ದೇವರ ಒಂದು ನಿಕಟವಾದ ಸಂಬಂಧವನ್ನ ನಾವು ಯಾವಾಗಲೂ ಹೊಂದ್ಕೊಳ್ಳೋಕೆ ಕಾರಣವಾಗುತ್ತೆ. ಜೊತೆಗೆ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡಿಡೋದಕ್ಕೆ ಅದು ಸಫಲವಾಗುತ್ತೆ. ಜೊತೆಗೆ ನಾವೇನ್ ಮಾಡಬೇಕು ಕ್ರಿಯೆ ಅಂದ್ರೆ, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸು ಹಾಗೂ ನಿನ್ನ ದೇವರ ಪೂರ್ಣ ಹೃದಯ, ಪ್ರಾಣ ಮತ್ತು ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಈ ಒಂದು ನಡವಳಿಕೆ ನಮ್ಮದಾದ್ರೆ ದೇವರಿಗೂ ನಮಗಿರೋ ಸಂಬಂಧವನ್ನು ನಾವು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಇದು ಖಂಡಿತವಾಗಿ ನಮಗೆ ಸಾಧ್ಯವಾಗುತ್ತೆ. ದೇವರ ಆಜ್ಞೆಗಳನ್ನು ಸುಲಭವಾಗಿ ನಾವು ನಡೆಯುವುದಕ್ಕೆ ಶಕ್ತಿ ಪವಿತ್ರ ಆತ್ಮ ಮೂಲಕ ನಡೆಸಲ್ಪಡುತ್ತೆ ಅನ್ನೋದು. ದೇವರ ಈ ಆಹ್ವಾನವನ್ನು ನಾವು ಮನಪೂರ್ವಕವಾಗಿ ಅಂಗೀಕರಿಸಿಕೊಳ್ತೇವೋ ಅಥವಾ ಇಲ್ವೋ, ಆದ್ರೆ ನಾವು ಆತನ ಆಜ್ಞೆಗಳ ಕೈಗೂ ನಡಿಲೇಬೇಕು. ನಡೆದಾಗ ದೇವರನ್ನು ಸಿಕ್ಕುವಂತ ಆಶೀರ್ವಾದ ಎಷ್ಟರ ಮಡಗಿದೆ ಅಂತ ನಾವು ಆತನ ಅನುಭವಗಳ ಮೇಲೆ ನಾವು ನಿರ್ಧರಿಸುವಂತರಾಗಿದ್ದೇವೆ. ಒಂದು ಯೇಸು ಸ್ವಾಮಿಯವರು ಸಾಮಾನ್ಯವಾಗಿ ಯಾವುದೇ ವಿಚಾರಕವಾಗಿ ಪರಲೋಕದ ರಾಜ್ಯದ ವಿಷಯವಾಗಿ ಸಾಮ್ಯಗಳ ರೂಪ ಎರಡು ನೋಡಿದ್ವಿ. ಸಾಸಿವೆ ಕಾಳಿನ ಸಾಮ್ಯ, ವಜ್ರದ ಸಾಮ್ಯ, ಹೀಗೆ ಅನೇಕ ಸಾಮ್ಯಗಳು ನೋಡ್ತೀವಿ. ನೋಡುವಾಗ ಈ ಒಂದು ಸಾಮ್ಯನ ಕೂಡ ಇಲ್ಲೂ ಕೂಡ ಈ ಸಾಮ್ಯ ಹಿಂದೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಮತ್ತೆ ಇದು ಇಲ್ಲಿ ಬಂದಿರೋದನ್ನ ನೋಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಮತ್ತಾಯ ಬಸುವತೆ 22 1-14 ವಚನಗಳನ್ನು ನೋಡುವಾಗ ಇಲ್ಲಿ ಈ ಸಾಮ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. ಷರತ್ತುಬದ್ಧವಾದ ಸಂಬಂಧ ಸಾಮಾನ್ಯವಾಗಿ ಮದುವೆ, ಧಾರ್ಮಿಕ, ವ್ಯಾಪಾರ, ಇನ್ನು ಅನೇಕ ಇಂಥ ವ್ಯವಹಾರ ವಿಷಯಗಳಲ್ಲಿ ಷರತ್ತುಬದ್ಧ ಸಂಬಂಧ ಇದ್ದೇ ಇರುತ್ತೆ. ಮದುವೆ ಅಂದ್ರೆ ಮದುವೆಗೆ ಏನೇನ್ ಬೇಕು, ಏನು ಸರಚಿಸಬೇಕು, ಮದುವೆಯ ಒಂದು ನಿಬಂಧನೆ ಏನು, ಗಂಡ ಹೆಂಡತಿರು ಅದು ಯಾವ ರೀತಿ ಮುಂದೆ ಅವ್ರ ಜೀವಿತ ಹೇಗಿರ್ಬೇಕು, ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದು ನಿಬಂಧನೆಗಳನ್ನ ಒಂದು ಮಾಡಿ ಅದರ ಮುಖಾಂತರವಾಗಿ ಆ ಒಂದು ಸಂಬಂಧದ ಒಂದು ಷರತ್ತುಬದ್ಧವಾದ ನಿಯಮಗಳನ್ನ ಅನುಸರಿಸೋದನ್ನ ನೋಡ್ತೇವೆ. ಅದೇ ರೀತಿ ಧಾರ್ಮಿಕದಲ್ಲೂ ಸಹ ಷರತ್ತುಬದ್ಧವಾದ ಒಂದು ಕಾನೂನಿದೆ ಅಂತ ನಾವು ನೋಡುವಂತರಾಗಿದ್ದೇವೆ. ಈ ವಿಷಯಗಳಲ್ಲಿ ಷರತ್ತುಬದ್ಧವಾದ ಸಂಬಂಧ ಇದ್ದೇ ಇರುತ್ತದೆ. ಉದಾಹರಣೆಗೆ ನಾನು ಒಬ್ಬ ಕ್ರೈಸ್ತ ನಂಬಿಗಸ್ತನು, ಹಾಗಂತ ಮಾತ್ರಕ್ಕೆ ನಾನು ಸಾಲದು. ಒಬ್ಬ ಸಭೆಯ ಕೆಲವು ಬದ್ಧತೆಗಳಿದೆ, ಅದಕ್ಕೆ ಒಳಪಡಬೇಕಾಗಿದೆ. ಷರತ್ತು ಬದ್ಧಗಳೇನಪ್ಪ ಅಂದ್ರೆ ನಾನು ದೇವಸ್ಥಾನ ತಗೋಬೇಕು. ದೇವಸ್ಥಾನ ಮಾಡಕ್ಕೆ ಅದಕ್ಕೆ ಸಂಬಂಧಪಟ್ಟ ಕಾಲಕ್ಕೆ ನಾನು ಹೋಗುವುದನ್ನು ಕಲಿಬೇಕು. ಮತ್ತಾಯ ಬಸುವಾರ್ತೆ 22:1 ನೋಡುವಾಗ ನನ್ನ ಸ್ವಾಮಿಯನ್ನ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ 3 ರೀತಿಯಾದ ಜನರನ್ನ ನೋಡ್ತೇವೆ. ಯೇಸು ಹಲೋ 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 ಸರ್, ಹೇಳಿ ಕೇಳಿಸ್ತಾ ಇದೆ, ಕಟ್ ಆಗಿತ್ತು ಅದಕ್ಕೆ. ಹೇಳ ಮತ್ತಾಯ ಬಸುವಾರ್ತೆ 24:22 1-4 ಯೇಸು ಮತ್ತೊಂದು ಸಾಮ್ಯವನ್ನು ಪರಲೋಕ ರಾಜ್ಯದ ಮಗನಿಗೆ ಮದುವೆ ವಿಷಯದಲ್ಲಿ ಮಗನಿಗೆ ಮಾಡುವಂತ ಮನುಷ್ಯ ಒಬ್ಬ ಅರಸನು ಹೋಲಿಕೆಯಾಗಿ ನೋಡ್ತೇವೆ. ಇಲ್ಲಿ ಮೊದಲೇ ಕರೆಯಲ್ಪಟ್ಟವರು ಬರುವುದಕ್ಕೆ ಮನಸ್ಸಿರ್ಲಿಲ್ಲ. ಮೊದಲೇ ಕರೆಯಲ್ಪಟ್ಟರು ಸಾಮಾನ್ಯವಾಗಿ VIP-ಗಳು. ಈಗ ಶಾಸ್ತ್ರಿಗಳು, ಪರಿಸರರು, ಮಹಾಯಾಜಕರು ಇದ್ರಲ್ಲ, ಇವರೆಲ್ಲ ನಾವೇ ಗ್ರೇಡ್, ನಮ್ಮ ಮುಂದೆ ಏನಿಲ್ಲ, ದೇವರಿಗಿಂತ ನಾವು ದೇವ್ರ ಸರಿಸಮಾನರು ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಇರ್ತದೆ. ಇಂಥವ್ರು ಏನಪ್ಪಾ ಅಂದ್ರೆ ತಮ್ಮ ಸ್ವಯಂ ಪ್ರೇರಿತರಾಗಿ ನಾವೇ ಭಕ್ತಿವಂತರು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಗುಂಪಿದೆ. ಇದಕ್ಕೆ ಈ ರೀತಿ ಕರೆಯಲ್ಪಟ್ಟವರು ಅವ್ರು ಬರಕ್ ಮನ್ಸು ಬರಲ್ಲ. ಏನೋ ಕರೆದೇನೋ ಹೋಗೋದು, ನಾವೇನೋ ಅಂತ ಒಂದು ಈ ರೀತಿ ತಿರುಗಿ ಬೇರೆ ಹಾಳುಗಳನ್ನು ಕಳಿಸಿ ಮುಂದೆ ನೋಡುವಾಗ ನೀವು ಊಟಕ್ಕೆ ಬರಬೇಕು ಎಂದು ಹೇಳಿ ಕೊಂಡವರ ಬಳಿಗೆ ಹೋಗಿ, ಈಗೋ ಹಾಳುಗಳು ಕಳಿಸ್ತೇನೆ, ಅಡಿಗೆ ಸಿದ್ಧವಾಗಿದೆ, ನನ್ನ ಓರಿಗಳು ಮತ್ತು ಕೊಬ್ಬಿದ ಪಶುಗಳನ್ನು ಕೊಯ್ದಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರಿ, ನೋಡಿ ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರಿ ಅಂತ ಹಾಳುಗಳ ಮುಖಾಂತರ ಕರಿಬೇಕಾದ್ರೆ ಕಳಿಸಿದನು. ಆದ್ರೆ ಅವರು ಅಲಕ್ಷ್ಯ ಮಾಡಿದ್ರು. ಅಲಕ್ಷ್ಯ ಮಾಡ್ಬಿಟ್ಟು ಹೇಳ್ತಾರೆ, ಒಬ್ಬನು ಹೇಳ್ತಾನೆ ನಾನು ಒಂದೊಂದು ಕಾರಣಗಳು ಹೇಳ್ತಾನೆ, ನಾ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ವ್ಯಾಪಾರಕ್ಕೆ ಹೋಗ್ಬಿಡ್ತಾನೆ ಒಬ್ಬ. ಇನ್ನೊಬ್ಬ ನಾನು ಹೊಲಕ್ಕೆ ದನಗಳನ್ನ ಹೊಡ್ಕೊಳ್ಬೇಕು ಅಂತ ಇನ್ನೊಬ್ಬ ಹೊರಟೋಗ್ತಾನೆ.
ಉಳಿದವರು ಆಳುಗಳನ್ನ ಏನ್ ನಮ್ಗೆ ಬಂದು ಹಿಂಸೆ ಕೊಡ್ತಾ ಇದ್ರೆ ನೀವು ಅಂತ ಆಳುಗಳನ್ನ ಹೊಡೆದು ಬೈದು ಕೊಂದು ಹಾಕೋದ್ರು ನೋಡ್ತೇವೆ. ಈ ರೀತಿ ಮಾಡುವಾಗ ಇದು ನೋಡುವಾಗ ನಾವು ಸುವಾರ್ತೆ ಸಾರುವ ಸಂದರ್ಭಗಳಲ್ಲಿ ಬರುವಂತ ಘಟನೆಗಳು, ಅನೇಕ ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗಿರೋರು, ದುಷ್ಟರು, ಅವ್ರ ಮಧ್ಯಾಹ್ನ ಹೋದಾಗ ಈ ರೀತಿಯಾದ ಘಟನೆಗಳು ಬರ್ತದೆ. ನಾವು ಅವನ್ನ ಪ್ರೀತಿಯಿಂದ ಎಲ್ಲ ಆಹ್ವಾನ ಕೊಟ್ಟರು ಕೂಡ ಈ ರೀತಿಯಾದ ಘಟನೆಗಳಲ್ಲಿ ನಾವು ಸಹಿಸಬೇಕಾಗತ್ತೆ ಅಂತ ನೋಡುವಂತರಾಗಿದೆ. ಆಳುಗಳನ್ನ ಬಡಿದ್ರು ಮತ್ತು ಬೈದರು, ಕೊಂದು ಹಾಕಿದರು. ಆ ಅರಸನು ಸಿಟ್ಟುಕೊಂಡು ಏನ್ ಮಾಡ್ತಾನೆ, ದಂಡನ್ನ ಕಳಿಸಿ ಏನ್ ಮಾಡ್ತಾನೆ, ಅವ್ರ ಊರನ್ನ ಪಟ್ಟಣವನ್ನು ಸುಟ್ಟು ಸಂಪೂರ್ಣ ನಾಶ ಮಾಡ್ಬಿಡ್ತಾನೆ. ಹೀಗೆ ಅವರು ದುಷ್ಟರು ದೇವರ ಶಿಕ್ಷೆಗೆ ಕಾರಣ ಆಗಿ ಆಗ್ತಾರೆ ಅನ್ನೋ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. ನಂತರ ಆಳುಗಳನ್ನು ಕಳಿಸಿ ದಾರಿ ಕೂಡುವಂತ ಜಾಗ, ಜಂಕ್ಷನ್, ಅಲ್ಲಿ ಸ್ಥಳಕ್ಕೆ ಹೋಗಿ ಎಲ್ಲಾ ಜನರನ್ನು, ಒಳ್ಳೆಯವರ ಕೆಟ್ಟವರ ಕುಂಟ್ರ ಕುಡ್ರ ಯಾರಾಗ್ರಿ ಇರ್ಲಿ, ಹೋಗಿ ಕರೀರಿ ಎಲ್ರನ್ನವೇ ಅಂತ, ನನ್ ಮದುವೆ ಮನೆ ತುಂಬಬೇಕು ಅಂತ ಹೇಳ್ತಾನೆ ಅರಸು. ಆಗ ಮದುವೆ ಮನೆಗೆ ಊಟಕ್ಕೆ ಬರಲು ಅನೇಕ ಜನರು ಬಂದ್ಬಿಟ್ರು. ಮದುವೆ ಮನೆ ತುಂಬೋಯ್ತು, ಊಟಕ್ಕೆ ಎಲ್ಲ ಕುಂತಿದ್ದಾರೆ. ಆ ಸಮಯಕ್ಕೆ ಅರಸನು ಊಟಕ್ಕೆ ಕೂತರವನ್ನು ನೋಡಲು ಬರಲಾಗಿ ನೋಡಕೊಂಡು ಬರ್ತಾನೆ. ಬಂದಾಗ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನಿಗೆ, ಏನಪ್ಪಾ ಮದುವೆ ಬಟ್ಟೆ ಇಲ್ಲದೆ ನೀನನ್ನು ಹೇಗೆ ಒಳಗೆ ಬಂದಿ ನೀನು ಎಂದು ಕೇಳಲು ಅವನು ಸುಮ್ಮನಿದ್ದನು, ಏನೋ ಮಾತಾಡಲೇ ಇಲ್ಲ. ಏನಾದ್ರು ಪ್ರತ್ಯುತ್ತರ ಕೊಡ್ಬೇಕಾಯ್ತು, ಯಾಕೆಂದ್ರೆ ಅರಸನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಯ್ತು, ಅವನೇನು ಮಾತಾಡಲೇ ಇಲ್ಲ. ಆಮೇಲೆ ಏನೋ ಮಾತಾಡದೇ ಇರೋದು ನೋಡ್ಬಿಟ್ಟು ಆಮೇಲೆ ಅರಸನು ಅವನಿಗೆ ಅವನ ಕೈ ಕಾಲು ಕಟ್ಟಿ ಅವನ ಹೊರಗೆ ಹಾಕಿ ಕತ್ತಲೆಗೆ ನೂಕಿ ಎಂದು ಹೇಳಿದನು. ಯಾಕೆಂದ್ರೆ ಅಲ್ಲಿ ಗೋಳಾಟವು ಕಟಕಣೆ ಹಲ್ಲಿರು. ಅಂದ್ರೆ ನಾವು ದೇವ್ರನ್ನ ಕರೆದಾಗ ದೇವ್ರು ಎಲ್ರನ್ನೂ ಕರಿತಾನೆ. ಕರೆದಾಗ ನಾವೆಲ್ಲರೂ ಸಹ ದೇವ್ರ ಬಳಿಗೆ ಹೋಗ್ತೀವಿ, ನಿಜ. ಎಲ್ಲರೂ ಸಹ ಹೋದ ತಕ್ಷಣ ದೇವರ ಮಾತಿಗೆ ಹೂ ಕೊಡದೆ, ದೇವರ ವಿಷಯಕ್ಕೆ ನಾವು, ದೇವರ ವಾಕ್ಯಕ್ಕೆ ನಾವು ಗೌರವ ಕೊಡದೆ, ನಾವು ಏನು ಇಲ್ಲದೆ ಮೌನವಾಗಿ ನಮ್ಮ ಜೀವಿತನ ನಾವೇನೋ ಕಾಲ ಕಳ್ಕೊಂಡ್ ಬರೋಣ ರೀತಿಯೆಲ್ಲ ಹೋದ್ರೆ ನಮ್ಮ ಖಂಡಿತವಾಗಿಯೂ ನಾವು ದೇವರ ರಾಜ್ಯದಿಂದ ನಾವು ವಂಚಿತರಾಗಿ ನಾವು ಶಿಕ್ಷೆಗೆ ಗುರಿ ಆಗ್ತೀವಿ ಅನ್ನೋ ವಿಚಾರವನ್ನ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಮದುವೆಯ ಮನೆ ವಿಚಾರಕ್ಕೆ ಬರುವಾಗ ಇಲ್ಲಿ ನಾವು ಅದೇ ರೀತಿ ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆರಿಸಲ್ಪಟ್ಟರು ಸ್ವಲ್ಪ ಜನ ನೋಡ್ತೀವಿ. ಯಾಕೆ ಹೇಳ್ತಾನೆ, ದೇವರು ಎಲ್ಲರನ್ನೂ ಕರೀತಿರೋದು. ಬರೀ ಇಸ್ರಾಯೇಲ್ರಲ್ಲ, ಬರೀ ಯೆಹೂದ್ಯರಲ್ಲ, ಯಾರು ಅಲ್ಲ, ಎಲ್ಲರನ್ನೂ ಕರೆದಾಯ್ತು. ಕೆಲವರು ತಿರಸ್ಕಾರ ಮಾಡಿದ್ರು. ಅದಕ್ಕೆ ಒಂದು ದಾರಿ ಕೂರುವ ಜಾಗ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ರು. ಅನ್ಯರು ಇನ್ನೂರು ಎಲ್ಲರ ಕುಲ ಗೋತ್ರ ಜಾತಿ ಎಲ್ಲರನ್ನೂ ಕರೆದ್ರು. ದೇವ್ರು ಎಲ್ರಿಗೂ ಅವಕಾಶ ಕೊಟ್ಟ, ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತ. ಅದ್ರಲ್ಲೂ ಕೂಡ ಎಲ್ಲರೂ ರಕ್ಷಣೆ ಹೊಂದಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಹೊಂದವರು ದೇವರಿಗೆ ವಿಧೇಯರಾಗಬೇಕಾಯ್ತು. ರಾಜ ಕರೆದ ತಕ್ಷಣ ಅದಕ್ಕೊಂದು ಏನಾಗಿದೆ, ಷರತ್ತುಬದ್ಧವಾದ ಸಂಬಂಧಗಳು ಇದ್ದೇ ಇರ್ತದೆ. ರಾಜ ಕರೆದ ಮಾತ್ರಕ್ಕೆ ನಾವು ಹೋಗ್ಬಿಟ್ಟು ರಾಜ ಕರೆದ್ಬಿಟ್ಟು ಪ್ರಿಯ ಊಟ ಸಿಗೋದು ಕರೆದ್ಬಿಟ್ಟ ಅಂತ ಹೋಗಿ ಅಲ್ಲಿ ನಾವು ಇಷ್ಟ ಬಂದಾಗ ನಡ್ಕೊಳಕ್ಕಾಗಲ್ಲ. ಒಂದು ಅರಮನೆಗೆ ರಾಜನ ಬಗ್ಗೆ ಹೋದಾಗ ಅಲ್ಲಿ ಒಂದು ಷರತ್ತುಬದ್ಧ ಸಂಬಂಧ ಏನಿದೆ ತಿಳ್ಕೋಬೇಕು. ರಾಜ ಮನೆಗೆ ಬಂದಿದ್ದೀವಿ, ಒಬ್ಬ ರಾಜನ ಗೌರವ ಕೊಡ್ಬೇಕು. ಹೇಗೆ ನಾವು ಫಸ್ಟ್ ಇದನ್ನ ಕಲ್ತುಕೊಂಡು ತದಾದ ನಂತರ ಅಲ್ಲಿ ಆತನಿಗೆ ಈ ಸುಮ್ಮನಿದ್ದಂತ ವ್ಯಕ್ತಿ ರಾಜನಿಗೆ ಏನೂ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ರಾಜನಿಗೆ ಕೋಪ ಬಂತು. ಒಂದ್ ವೇಳೆ ಅವನ್ ಏನ್ ಮಾಡಬಹುದು, ಸ್ವಾಮಿ ನಂಗೆ ಗೊತ್ತಿಲ್ಲ, ನನಗೆ ಮದುವೆ ವಸ್ತ್ರ ಅಂತ ನಂಗೆ ಏನು ಗೊತ್ತಿಲ್ಲ ಸ್ವಾಮಿ, ಅದಕ್ಕೋಸ್ಕರ ನಾನೇನ್ ಮಾಡ್ಬಿಟ್ಟೆ, ಇವನ್ನ ಬಂದ್ಬಿಟ್ಟೆ, ದಯವಿಟ್ಟು ನನ್ಗೆ ಕ್ಷಮಿಸಪ್ಪ ಅಂತ ಕಾಲು ಬಿದ್ದು ಬಿಡಿದ್ರೆ ಖಂಡಿತವಾಗಿ ಅವನು ದೇವರ ಅವನು ಕ್ಷಮಿಸಿ ಒಂದು ನೀತಿಯ ವಸ್ತ್ರನ ಧರಿಸ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇದ್ದ. ಆದ್ರೆ ಇವನು ಸಂಪೂರ್ಣವಾಗಿ ಇವನು ಏನಕ್ಕೂ ಮೌನವಾಗಿರದಿರೋದ್ರಿಂದ ರಾಜನಿಗೆ ಒಂದ್ ರೀತಿ ಕೋಪ ಬಂದು, ಯಾವ ನಿರೀಕ್ಷೆಯೂ ಇಲ್ಲದೆ ಇರುವಂತ ಜನರು ದೇವರ ರಕ್ಷಣೆಗೆ ಕರೆಯಲ್ಪಟ್ಟು ಬಂದ್ರು ಕೂಡ ಅವರೇನ ನಾಶವಾದ ಸಾಧ್ಯತೆ ಇದೆ ಕಲಿಯುತ್ತಾರೆ. ಕೆಲವರು ಈ ಒಂದು ಬದ್ಧತೆಗಳಿಗೆ ಒಳಪಡಬೇಕು ಎಂದು ತಿಳಿದಿದ್ದರೂ ತಿಳಿಯದೆ ಉಚಿತವಾಗಿ ಸಿಕ್ಕಿದಂತ ಇದನ್ನ ವಿಷಯವನ್ನ ಅಗೌರವವಾಗಿ ಅವರು ಸ್ವೀಕರಿಸುವಂತದ್ದು ತಪ್ಪಾಗಿದೆ. ಈ ರೀತಿಯಾಗಿ ನಡೆಯುವಾಗ ಇವು ನಮಗೆ ತೊಂದರೆ ಸಿಕ್ಕಿ ಹಾಕೊಳ್ಳುವಂತೆ ಇದೆ. ಈಗ ಇಲ್ಲಿ ದೇವರ ಪ್ರೀತಿಯ ಆಹ್ವಾನಕ್ಕೆ ನಾವು ಕೊಡುವ ಸೂಕ್ತವಾದ ಉತ್ತರ ಏನಾಗಿದೆ ಅಂದ್ರೆ, ನಾವು ದೇವರಿಗೆ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಭಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ಕರೆಪಟ್ಟವ್ರು ಯಾರು ಖಂಡಿತಾನೆ ಜ್ಞಾನೇ ಆಗ್ಲಿ, ಇದೆಲ್ಲ ಒಂದು ಚೆನ್ನಾಗಿರುವಂತಹ ಜ್ಞಾನ. ಒಂದು ರೀತಿ ತಿರಸ್ಕಾರ ಮನೋಭಾವನೆಯಿಂದ ನಡ್ಕೊಂಡು ಏನು ಅದೋಸ್ಕರ ರೀತಿ ಆಯ್ತು ನೋಡ್ತೀವಿ. ದೇವರು ಪ್ರತಿಯೊಬ್ಬರು ಕ್ಷಮಿಸ್ತಾನೆ, ಆದ್ರೆ ಕ್ಷಮಿಸ್ಕೊಳ್ಳೋಕೆ
ಅವರು ಯಾವ ರೀತಿ ದೇವರ ಕರುಣೆಗೊಳಪಡಬೇಕು ಅದು ಅವ್ರ ನಡವಳಿಕೆ ಅದು ಇಂಪಾರ್ಟೆಂಟ್. ಅದು ಯಾವಾಗ ದೇವರಿಗೆ ಅದು ಸಮ್ಮತವಾಗಿರೋದಿಲ್ಲ ಅದು ಕೆಟ್ಟದ ಕಾರಣವಾಗುತ್ತೆ. ದೇವರ ಪ್ರೀತಿಯ ಆಹ್ವಾನಕ್ಕೆ ನಾವು ಕೊಡುವ ಸೂಕ್ತವಾದ ನಾವು ಯಾವ ರೀತಿ ಕರೆಯಲ್ಪಟ್ಟೆವೋ ಅದು ಮುಖ್ಯವಲ್ಲ. ದೇವರನ್ನು ಯಾವ ರೀತಿ ಅಂಗೀಕರಿಸ್ಕೊಳ್ತೇವೋ ಅದು ಬಹಳ ಪ್ರಾಮುಖ್ಯ. ಈಗ ದೇವ್ರು ನಮ್ ಕರಿತಾನೆ, ನಮ್ನೆಲ್ಲ ಕರೆದಿದ್ದಾನೆ, ನಾವೆಲ್ಲ ಬಂದಿದೀವಿ. ಬಂದ ತಕ್ಷಣ ನಾವು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದೀವಿ, ಅವನ ಚರ್ಚ್ ಕರೆಕ್ಟಾಗಿ ಹೋಗ್ತಾ ಇದೀವಿ, ಕಪ್ಪ ಕಾಣಿಕೆ ಕೊಡ್ತಾ ಇದೀವಿ. ಈಗ ನಾವ್ ಹೇಳ್ಕೊಂಡು ಅದರಲ್ಲಿ ತೃಪ್ತರಾಗ್ಬಿಟ್ರೆ ಖಂಡಿತ ನಾವು ಮೋಸ ಹೋಗ್ತೀವಿ. ಯಾಕೆಂದ್ರೆ ಇಲ್ಲಿ ಬಹಳ ಪ್ರಾಮುಖ್ಯವಾದ ಇದು ಏನಪ್ಪಾ ಅಂದ್ರೆ ದೇವರ ಮೇಲಿನ ಪ್ರೀತಿ. ಬಹಳ ಪ್ರೀತಿ ಅಂದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥದ್ದು. ಆತನ ಪ್ರೀತಿಯನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ದೆ ಹೋದ್ರೆ ಖಂಡಿತವಾಗಿಯೂ ನಾವು ದೇವರ ಆಜ್ಞೆಗಳನ್ನ ಮೀರಿ ನಡೀತಾ ಇದೀವಿ ಅಂತ ಅರ್ಥ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ 1 ಯೋಹಾನ 4ನೇ ದೇವರ ನೋಡುವಂತರಾಗಿದ್ದೇವೆ. ಇಲ್ಲಿ ದೇವರನ್ನ ನಾವು ಅಂಗೀಕರಿಸ್ಕೊಳ್ಳೋದು ಒಂದು ಮಾತ್ರವಲ್ಲ, ಕ್ರಿಸ್ತನ ಮೇಲೆ ನಮಗಿರುವಂತ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅದರ ಮೇಲೆ ನಮ್ಮ ಜೀವಿತ ಆಧಾರವಾಗಿದೆ. ಇಲ್ಲಿ ನಾವು ನಿರಾಕರಿಸಲ್ಪಡ್ತೀವಿ ಎಂಬುದರ ಮೇಲೆ ನಾವು ದೇವರ ಸಂಬಂಧ ಬರುವ ಆಶೀರ್ವಾದ ನಿರ್ಧರಿಸಲ್ಪಡ್ತದೆ. ದೇವರ ನಮ್ಮ ನಿರಾಕರಿಸಿದ್ರೆ ದೇವರಿಂದ ಸಿಗುವಂತ ಆಶೀರ್ವಾದನ ಕಳ್ಕೊಳ್ಳಾಗುತ್ತೆ. ದೇವರನ್ನ ಸಂಪೂರ್ಣವಾಗಿ ಅದರಿಂದ ಬರುವಂತ ಆಶೀರ್ವಾದ ಎಷ್ಟರ ಮಟ್ಟಿಗಿದೆ ಇದರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ದೇವರ ಪ್ರೀತಿಯಿಂದ ಬರುವ ಆಶೀರ್ವಾದಗಳು ಹೇಗೆ ತಿರಸ್ಕರಿಸಲ್ಪಡುತ್ತವೆ ಹಾಗೂ ಮುಟ್ಟುಗೋಲು ಹಾಕೊಳ್ಳುವ ಸಾಧ್ಯತೆ ಇದೆ ಎಂಬುದಕ್ಕೆ ಕೆಲವು ವಚನಗಳನ್ನು ನೋಡೋಣ. ಯಾವ ರೀತಿ ಆಗುತ್ತೆ, ಯಾವ್ದಕ್ಕಾಗಿ ನಾವು ದೇವರಿಂದ ವಂಚಿತರಾಗ್ತೀವಿ, ಆತನ ಪ್ರೀತಿಯಿಂದ ದೂರ ಆಗ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ವಶಯ 9:15 ಅವರ ದುಷ್ಟತನವು ಗಿಲಾಳಿನಲ್ಲಿ ತುಂಬಿದೆ, ಅಲ್ಲೇ ನನ್ನ ದೇಶಕ್ಕೆ ಗುರಿಯಾಗಿದ್ದಾರೆ. ಅವರ ದುಷ್ಟ ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು, ಅವರನ್ನು ಇನ್ನೂ ಪ್ರೀತಿಸೇನು ಅಂತ. ಯಾಕೆ ಖಂಡಿತವಾಗಿ ಹೇಳ್ತಾನೆ ಅಂದ್ರೆ ಇಲ್ಲಿ ದೇವರನ್ನ ಯಾವ ರೀತಿ ಅರ್ಥ ಮಾಡ್ಕೊತಾರೆ, ದೇವರಿಗೆ ಎಷ್ಟು ದೇವರು ಜನರು ನಾವು ಅನ್ಕೊಂಡಿದ್ರು ಕೂಡ ತಮ್ಮ ದುಷ್ಟತನವನ್ನ ಬಿಡದೇನೆ ದೇವರ ತಮ್ಮದೇ ಆದ ಚಾಳಿಯಲ್ಲಿ ತಮ್ಮದೇ ಆದ ಸ್ವೇಚ್ಛೆಯಾದ ನುಡಿಗಳಲ್ಲಿ ದೇವರಿಗೆ ಪ್ರೀತಿಯನ್ನು ತೋರಿಸದೆ, ಅಂದ್ರೆ ದೇವರ ಆಜ್ಞೆಗಳನ್ನು ಅದರ ನೆಲಾಬಳಿ ಕೈ ನಡೆಯದೆ ತಾವು ಮಾಡುವಂತ ಸ್ವೇಚ್ಛೆಯಾದ ಕೆಲ ಕೃತ್ಯಗಳು ಇದು. ಅದಕ್ಕೆ ಹೇಳ್ತಾನೆ ದ್ವೇಷಕ್ಕೆ ಇಂಥ ಒಂದು ಕೃತ್ಯ ನಡೆಸುವುದು ನನ್ನ ದ್ವೇಷಕ್ಕೆ ಅವರು ಕಾರಣರಾಗಿದ್ದಾರೆ. ಅವರ ದುಷ್ಟ ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು ಅಂತ ಹೇಳ್ತೀನಿ. ದೇವರ ನಿಮಿಷದಿಂದ ಓಡಿಸಿಬಿಡ್ತೀನಿ. ಅವರನ್ನು ಎಂದಿಗೂ ನಾವು ಪ್ರೀತಿ ಮಾಡೋದಿಲ್ಲ, ಪ್ರೀತಿಸದೆ ಅವ್ರು ನಮ್ಮ ಸಮಾನಂದನೆ ಬೇಡ ಅನ್ನೋ ರೀತಿಯಲ್ಲಿ ಹೇಳುವಂತ ಮಾತನ್ನ ನೋಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳದೆ ನಮ್ಮದೇ ಆದ ದುಷ್ಟತನದಿಂದ ನಡೆಯೋದಾದ್ರೆ ನಾವೇನ್ ಮಾಡ್ತೀವಿ, ದೇವರ ಒಂದು ಪರಿಶುದ್ಧವಾದ ಪ್ರೀತಿಯನ್ನ ಕಳ್ಕೊಂಡು ವಂಚಿತರಾಗಿ ನಾಶವಾಗುವ ಸಾಧ್ಯತೆ ಇದೆ ಎಂಬುದನ್ನ ನೋಡುವಂತರಾಗಿದೆ. ದೇವರ ಆಶೀರ್ವಾದಕ್ಕೆ ನಮಗೆ ಕುಂಠಿತ ಬರುತ್ತೆ. ಎರಡನೇದಾಗಿ ಯೆರೆಮೀಯ 16:5 ನೋಡೋಣ. ಯೆಹೋವನು ಹೀಗೆ ಹೇಳುತ್ತಾನೆ, ಗೋಳಾಟದ ಮನೆಯಲ್ಲಿ ಸೇರಬೇಡ, ಪ್ರಲಾಪಿಸಲಿಕ್ಕೆ ಹೋಗಬೇಡ, ಅವರಿಗಾಗಿ ಎದೆ ಬಡುಕೊಳ್ಳಲು ಬೇಡ. ನಾನು ದಯಪಾಲಿಸಿದ ಸಮಾಧಾನವನ್ನು ಅಂದರೆ ನನ್ನ ಪ್ರೀತಿಯನ್ನು ಕೃಪೆಯನ್ನು ಈ ಜನರಿಂದ ತೆಗೆದು ಬಿಟ್ಟಿದ್ದೇನಷ್ಟೇ. ನಾವು ಸಾಮಾನ್ಯವಾಗಿ ಕೆಲವರು ಕಷ್ಟ ಸಿಗಾಕೊಂಡಿರ್ತಾರೆ, ಕೆಲವರು ಅನೇಕ ತೊಂದರೆಗಳು ಬಿದ್ದೋಗಿರ್ತಾರೆ. ನಾವೇ ದೇವರು, ಅವ್ರಿಗೆ ಹೋಗಿ ಏನೋ ಒಂದ್ ಸಹಾಯ ಮಾಡ್ಬಿಡ್ತೀವಿ ನಮ್ಮ ಮನೋಭಾವನೆಯಲ್ಲಿ ನಾವು ಹೋಗ್ಲೇಬಾರದು. ಇದು ಅದೇ ವಚನ ಹೇಳ್ತಾ ಇರೋದು. ಏನಪ್ಪಾ ಅಂದ್ರೆ 16:30 ಯೆಹೋವನು ಹೀಗೆ ಹೇಳ್ತಾನೆ, ಗೋಳಾಟದ ಮನೆಯಲ್ಲಿ ಸೇರಬೇಡ. ಅಂದ್ರೆ ಗೋಳಾಟದ ಮನೆ ಯಾಕೆ ಗೋಳಾಟಕ್ಕೆ ಬಂತು ಅವ್ರ ಮನೆಯವರಿಗೆ? ಕ್ರಿಸ್ತರ ನಂಬಿಕೆಯಲ್ಲಿ ಭ್ರಷ್ಟರಾಗಿ ಅವರ ದೇವರ ಪ್ರೀತಿಯನ್ನು ಕಳ್ಕೊಂಡಿರೋದ್ರಿಂದ ಅಲ್ಲಿ ಅವ್ರಿಗೆ ಗೋಳಾಟ ಬಂದಿದೆ. ಪ್ರಲಾಪಿಸೋದಕ್ಕೆ ಹೋಗ್ಬೇಡ, ಅವ್ರಿಗೆ ನೀವು ಪ್ರಲಾಪಿಸಿ ಅವ್ರಿಗೆಲ್ಲ ಮಾಡೋಕ್ ಹೋಗ್ಬೇಡ. ಯಾಕೆಂದ್ರೆ ಅದು ದೇವರಿಂದ ಬಂದದ್ದಾಗಿರಿಂದ ನೀವು ಬದಲಾಯಿಸಕ್ ಸಾಧ್ಯವಿಲ್ಲ. ಅವ್ರಾಗಿ ಎದೆ ಬಡ್ಕೊಳ್ಳಲು ಬೇಡ. ಅಯ್ಯೋ ದೇವ್ರೆ ಹಿಂಗಾಗೋದಲ್ಲಪ್ಪ, ಹಿಂಗಾಗ್ಬಿಡಿದಿನ ಕಾಪಾಡ ಬಡ್ಕೋಬೇಡ. ಯಾಕೆಂದ್ರೆ ಅದು ಎಲ್ಲಿಂದ ಬಂದಿದೆ, ದೇವ್ರು ಯಾಕೆ ಅದು ಕೊಟ್ಟಿದ್ದಾನೆ, ದೇವ್ರು ಯಾಕೆ ಶಿಕ್ಷೆ ಗುರಿಯಾಗಿದ್ದಾರೆ ಅಂತ ಯೋಚನೆ ಮಾಡುವಾಗ ಅವರ ಒಂದು ನಡವಳಿಕೆಗಳು ಅವರ ಇದನ್ನ ನಾವು ನೋಡುವಾಗ ಅವರಿರುವಂತ ದುಷ್ಟಕೃತ್ಯಗಳು, ಅವ್ರ ದೇವರಿಗೆ ಒಂದು ಬೇಜವಾಬ್ದಾರಿತನ, ದೇವರನ್ನೇ ಕೇರ್ ಮಾಡದೇ ಇರೋ ಇಂತಹ ಒಂದು ಮನೋಭಾವನೆ ಇರುವಂತ ಜನರಾಗಿರೋದ್ರಿಂದ ಅವರ ಬಗ್ಗೆ ನಾವು ಏನು ಮಾಡಕ್ ಹೋಗ್ಬೇಡ. ನೀನ್ ಏನ್ ಮಾಡುದು, ನಾನು ದಯಪಾಲಿಸಿದ ಸಮಾಧಾನವನ್ನು ಅಂದರೆ ನನ್ನ ಪ್ರೀತಿಯನ್ನು ಕೃಪೆಯನ್ನು ಈ ಜನರ ತೆಗೆದು ಬಿಟ್ಟಿದ್ದೇನಷ್ಟೇ ಅಂತ ಹೇಳ್ತಾನೆ. ದೇವರ ಪ್ರೀತಿ ಮತ್ತು ಕೃಪೆ ಏನು ಎಂಬುದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನೀವು
ದೇವರೇ ನಿನ್ ಕೃಪೆ, ದೇವರ ಕೃಪೆಯಿಂದ ನಾವು ಜೀವಿಸ್ತಾ ಇದೀವಿ, ದೇವರ ಪ್ರೀತಿಯಲ್ಲಿ ಬದುಕ್ತಾ ಹೇಳ್ತೀವಿ. ದೇವರ ಪ್ರೀತಿ ಎಷ್ಟು ಆಳವಾದದ್ದು, ದೇವರ ಪ್ರೀತಿ ಎಷ್ಟು ಪವಿತ್ರವಾದದ್ದು, ದೇವರ ಪ್ರೀತಿಯಲ್ಲಿ ಅಳವಡಿಸಲ್ಪಟ್ಟಿರುವ ದೇವರ ಸ್ವಭಾವ ಎಂಬುದು, ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಆತನ ಅನುಗ್ರಹಿಸುವಂತ ಕೃಪೆ, ಆ ಕೃಪೆಯಲ್ಲಿ ನಾವೇನ್ ಮಾಡ್ಬೇಕು, ದೇವರ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಬಲಗೊಳ್ಳಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತಾ ನಮ್ಮಲ್ಲಿರುವ ಬಲಹೀನತೆಗಳಿದ್ರೆ ಸ್ವಾಮಿ ತೆಗೆದಾಕಪ್ಪ, ನೀ ಕೊಟ್ಟಂತ ಕೃಪೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದೀವಿ. ಈ ಕೃಪೆಯ ಕಾಲದಲ್ಲಿ ನಾವೇನ್ ಮಾಡಬೇಕು, ಸ್ವಾಮಿ ನಿನಗೆ ಶುದ್ಧವಾದ ಮಕ್ಕಳಾಗಿ ನಿನ್ನ ದೃಷ್ಟಿಯಲ್ಲಿ ಕಾಣುವಂತೆ ನಮ್ಮನ್ನ ಪ್ರೇರೇಪಿಸು, ನಮ್ಮನ್ನ ನಡೆಸು. ಇನ್ನು ನಾವು ಏನೇನು ಗೊತ್ತಿಲ್ಲ ಅದೆಲ್ಲ ಕಲ್ಸು ಸ್ವಾಮಿ, ಕಲ್ಸು, ನೀನ್ ಮಕ್ಕಳಾಗುವಂತೆ ಮಾಡು, ಬೆಳಕಿನ ಮಕ್ಕಳಾಗಿ ನಡೆಸು ಅಂತ ಈ ಕೃಪೆ ಕಾಲವನ್ನ ನಾವು ದುರುಪಯೋಗ ಪಡಿಸಬಾರದು. ಇನ್ನೂ ಕೃಪೆ ಇದೆ ಅಂತ ಇನ್ನೂ ಪಾಪದಲ್ಲಿ ಪೌಲ ಹೇಳ್ತಾನೆ, ನಿಮ್ ಕೃಪೆ ಹೆಚ್ಚಲಿ ಇನ್ನು ಪಾಪದಲ್ಲಿ ಇರಬೇಡಿ ಅಂತ. ಪಾಪದಲ್ಲಿದ್ರೆ ದೇವ್ರು ಕೊಡುವಂತ ಅವಕಾಶ, ದೇವ್ರು ಕೊಟ್ಟ ಅವಕಾಶ ಏನು, ದೇವ್ರು ನನ್ನ ಒಳ್ಳೆಯವನು ಅದಕ್ಕೆ ದೇವ್ರನ್ನ ಇನ್ನೂ ಅಲ್ಲ, ದೇವ್ರ ಅನ್ಯಾಯ ಸುತ್ತೋಗ್ತಾನೆ ಮಗ, ನಾಶನ ಕೊಟ್ಟೋಗ್ಬಿಡ್ತಾನಲ್ಲ, ನನ್ನನ್ನು ನಂಬಿರೋ ಮಗನನ್ನೇ ಹಾಳಾಗ್ಬಿಡ್ತಾನಲ್ಲ ಅನ್ನೋ ಉದ್ದೇಶದಿಂದ ಕೊಡುವಂತ ಕೃಪೆ ಏನಪ್ಪಾ ಅಂದ್ರೆ, ನನ್ನ ಕಡೆಗೆ ತಿರುಕೊಳ್ಳಲಿ, ನನ್ನ ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ, ನನ್ನ ರಾಜ್ಯಕ್ಕೆ ಬಾಧ್ಯರಾಗುವ ಮಗನಾಗಿ ರೂಪುಗೊಳ್ಳಲಿ. ಈ ಜನರ ಇಂದ ಇದೇ ನಾನೇನ್ ಮಾಡ್ತೀನಿ ತೆಗೆಯಲ್ಪಡುವಂತ ಈ ಒಂದು ಪ್ರೀತಿ ಕೃಪೆ ಇವುಗಳನ್ನ ಭದ್ರಪಡಿಸಿಕೊಳ್ಳಲಿ ಅಂತ ದೇವರು ಕೊಟ್ಟಿರುವಂತ ಕೃಪೆ ನಾವು ಸ್ವೇಚ್ಛೆಗೆ ಇಷ್ಟ ಬಂದಂತೆ ಬಳಸ್ಕೊಳ್ಬಾರ್ದು. ಹಾಗೆ ದೇವರು ಏನ್ ಮಾಡ್ತಾನೆ, ತೆಗೆದುಬಿಡ್ತು ಅಂದ್ರೆ ಕೃಪೆ ಕಾರಣ ಯಾವಾಗ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಪ್ರಿಯ ಸಹೋದರ, ನಾವೇನ್ ಮಾಡ್ಬೇಕು, ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳಂತ ದೇವ್ರು ಕೊಟ್ಟಿರುವಂತ ಕಾಲದಲ್ಲಿ ಹೆಚ್ಚಾಗಿ ದೇವರನ್ನ ಘನಪಡಿಸುತ್ತಾ, ಸ್ವಾಮಿ ನಮ್ಮ ವಿವೇಕ, ಜ್ಞಾನ, ತಿಳುವಳಿಕೆ, ಬುದ್ಧಿ, ಜ್ಞಾಪಕ ಶಕ್ತಿ ಇವೆಲ್ಲ ಕೊಡಪ್ಪ, ನನಗಿಲ್ಲ, ಏನೋ ವಾಕ್ಯ ಓದ್ತೀನಿ ಜ್ಞಾಪಕ ಶಕ್ತಿನೇ ಇಲ್ಲ ಅಂತ ಯಾರೊಬ್ರು ಹೇಳ್ತಿದ್ರು. ಕೊಡಪ್ಪ ಸ್ವಾಮಿ, ನನ್ ಜ್ಞಾನ ಇಲ್ಲ, ಅರ್ಥನೇ ಆಗಲ್ಲ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಹೀಗೆ ನಾವು ದೇವ್ರನ್ನ ಬರೀ ಊಟ ಕೊಡಪ್ಪ ಅದು ಕೊಡಪ್ಪ ಅಂತ ಕೇಳಬಲ್ದು, ಅದಕ್ಕಿಂತ ಹೆಚ್ಚಾಗಿ ನಿರಂತರವಾಗಿ ಶಾಶ್ವತವಾಗಿ ನಮಗೆ ಸಿಗುವಂತ ಈ ಒಂದು ಮನ, ಇದನ್ನ ಕೊಡಪ್ಪ ಸ್ವಾಮಿ ಅಂತ ನಾವು ದೇವ್ರನ್ನ ಕೇಳ್ಕೊಂಡಾಗ ಖಂಡಿತ ಕೊಟ್ಟೆ ಕೊಡ್ತಾನೆ. ಆಗ ದೇವರ ಪ್ರೀತಿಯಲ್ಲಿ ಇನ್ನೂ ನಾವು ಬಲಿಷ್ಠರಾಗುವುದು ಹಾಗೂ ಸೈತಾನನ ಎದುರಿಸೋಕೆ ಶಕ್ತರಾಗುವಂತೆ ದೇವರು ನಮ್ಮನ್ನ ಪ್ರೇರೇಪಿಸ್ತಾನೆ. ರೋಮಾಪುರದವರ ಪತ್ರಿಕೆ 11:22 ಬರೋಣ. ಆದುದರಿಂದ ದೇವರ ದಯೆಯನ್ನು, ಕಾಠಿಣ್ಯವನ್ನು ನೋಡ್ರಿ, ದೇವರ ಪ್ರೀತಿನ ನೋಡಿ, ದಯೆ ನೋಡಿ, ಅಷ್ಟೇ ಅವ್ರ ಕೋಪನ ನೋಡ್ಕೊಳ್ಳಿ ನೀವು. ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಇಲ್ಲವಾದ್ರೆ ನಿನ್ನನ್ನು ಕಡಿದು ಹಾಕುವುದು. ಇಷ್ಟು ಕಠಿಣವಾದ ಮಾತಿಗೆ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ, ನೀನ್ ಯಾವಾಗಲೂ ದೇವರ ಕಡೆಗಿದ್ದು ದೇವರ ದಯೆಯನ್ನು ಆಶ್ರಯಿಸಿಕೊಂಡವನೇ ಆಗಿದ್ರೆ, ಆತನ ಕೃಪೆಯಲ್ಲೇ ನಿಬೆಳೆಯನಾಗಿದ್ರೆ, ಆತನ ದಯೆ ನಿರಂತರವಾಗಿ ನಾವು ಬದುಕಿರುವವರೆಗೂ, ಬದುಕ ಸತ್ತ ನಂತರನು ಯುಗಾಂತರಗಳಲ್ಲಿ ಸಹ ನಮ್ಮ ಜೊತೆ ಇರುತ್ತೆ ಅನ್ನುವ ಸತ್ಯವೇದ. ಇದೆಲ್ಲ ಇಲ್ಲವಾದ್ರೆ ದೇವರನ್ನ ತಿರಸ್ಕರಿಸಿ ಆತನ ಕೃಪೆ, ಆತನ ಪ್ರೀತಿಯನ್ನ ನೀನು ತಿರಸ್ಕರಿಸುವುದಾದ್ರೆ ನಿನ್ನನ್ನು ಕಡಿದು ಹಾಕುವನು ಅಂದ್ರೆ ಯಾವ ಸಮಯದಲ್ಲಾದ್ರೂ ನಾಶನಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋದು ನೋಡ್ತೇನೆ. ಯೂದಾಯ 1:20 ಸಂದೇಶ ಪಡುವ ಕೆಲವರಿಗೆ ಕರುಣೆಯನ್ನು, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದುಕೊಂಡು ರಕ್ಷಿಸಿರಿ ಅಂತ ಹೇಳ್ತಾನೆ. ಸಂದೇಹ ಪಡುವಂತ ದೇವರ ವಾಕ್ಯಗೊಳಿಸಲಿ, ಕರ್ತನ ವಿಷಯದಲ್ಲಿ ಕೆಲವು ವಿಷಯಗಳಲ್ಲಿ ಕರುಣೆ, ಕೆಲವರಿಗೆ ಕರುಣೆಯನ್ನು ನೀವು ತೋರಿಸಿ ಅವನೇನ್ ಮಾಡಿದ, ಅವರನ್ನು ಬೆಂಕಿಯ ಬಾಯೊಳಗಿಂದ ಅವರು ಸಂಪೂರ್ಣವಾಗಿ ದೇವರ ದೃಷ್ಟಿಯಿಂದ ನಾಶವಾಗುವುದನ್ನು ತೋರಿಸಿ. ಅನೇಕರು ದೇವರ ವಿಷಯ ಗೊತ್ತಿರುತ್ತೆ, ತಿಳ್ಕೊಳ್ಳದೆ ಇರುವಂತವ್ರನ್ನ ನೀವು ಸರಿಪಡಿಸಿ ಅವ್ರಿಗೆ ಬಳಿಗೆ ಬಂದಾಗ, ಉದಾಹರಣೆಗೆ ಕೊರ್ನೇಲನು ಎಲ್ಲಾ ದಾನ ಧರ್ಮಗಳನ್ನ ಐಶ್ವರ್ಯವತ್ನಾಗಿರುತ್ತೆ, ದಾನ ಮಾಡುವುದರಲ್ಲಿ ಆಳೆದಾಗಿದ್ದ ದೇವರು ನೋಡ್ಬಿಟ್ಟು ಏನ್ ಇಷ್ಟರ ಮಟ್ಟಿಗೆ ದಾನ ಧರ್ಮಗಳನ್ನ ಮಾಡ್ತಾನಲ್ಲ, ಅವನು ಹೇಳ್ತಾನೆ, ಹೋಗಿ ನೀನು ಬೇತನ ಬಳಿಗೆ ಹೋಗಿ ನೀನು ಅಲ್ಲಿ ಇನ್ನೂ ನೀನು ಪರಿಪೂರ್ಣನಾಗೋದಕ್ಕೆ ಅವನಿಗೆ ಏನ್ ಬೇಕೋ ಮಾರ್ಗನ ತಿಳಿಸ್ಕೊಡ್ತಾನೆ ಅಂತ ಹೇಳುವಂತನಾಗಿದೆ. ಹೀಗೆ ದೇವರಲ್ಲಿ ನಾವು ಬಲಗೊಳ್ಳಬೇಕಾದ್ರೆ ಮೊದಲು ನಾವು ಅನೇಕ ಸಂದೇಹ ಪಡುವಂತ, ದೇವರ ಭಯ ಪಡುವಂತ ಇಂಥವ್ರಿದ್ರೆ ಅವ್ರನ್ನ ನೀವು ವಾಕ್ಯಗಳ ಮೂಲಕ ಬಲಪಡಿಸಿರಿ. ಬಾಯಿ ಅಂದ್ರೆ ದೇವರ ಕೋಪಕ್ಕೆ ಬರುವಂತ ಬೆಂಕಿಗೆ ತುತ್ತಾಗಿ ನಾಶವಾಗದ ರೀತಿಯಲ್ಲಿ ರಕ್ಷಿಸಿರಿ ಅನ್ನುವಂತ ಯೂದ 1:22 ನಾವು ನೋಡುವಂತಾಗಿದೆ. ಅದೇ ಮುಖ್ಯವಾಗಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುತ್ತಾನೆ, ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಏನ್ ಮಾಡ್ತಾನೆ, ಪ್ರಿಯನಾಗಿರುವನು. ನೋಡಿ, ತಂದೆ, ಮಗ, ಪವಿತ್ರ ಆತ್ಮ 3 ಒಂದೇನೆ ಅಂತ ನಾವು ಹಿಂದೆ ಪಾಠದಲ್ಲಿ ಕಲ್ತಿದೀವಿ.
ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ನನ್ನ ಆಜ್ಞೆಗಳನ್ನು ಕೈಗೊಂಡು ಅಂದ್ರೆ ನನ್ನನ್ನು ಪ್ರೀತಿಸಿದ್ದು ಅರ್ಥ. ಎರಡು ಒಂದೇನೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸಿದಾದನೆ ನನ್ನನ್ನು ತಂದೆಯನ್ನು ಕೂಡ ಇವನು ಏನ್ ಮಾಡ್ತಾನೆ, ಆತನನ್ನು ಪ್ರೀತಿಸ್ತಾನೆ. ಅಂದ್ರೆ ತಂದೆ ನಾನಿಬ್ರು ಒಂದಾಗಿರಿಂದ ನನ್ನನ್ನು ಪ್ರೀತಿ ಮಾಡಿದ್ರೆ ತಂದೆ ಪ್ರೀತಿ ಮಾಡೋನಾಗಿದ್ದೀನಿ, ತಂದೆ ಪ್ರೀತಿಯನ್ನ ಮಾಡಿದ್ರೆ ನನ್ನನ್ನು ಪ್ರೀತಿ ಮಾಡೋನಾಗಿದ್ದೀನಿ. ಆದ್ರೆ ನನ್ನ ಮೂಲಕವಾಗಿ ತಂದೆಯನ್ನ ಪ್ರೀತಿ ಮಾಡಬೇಕು ಅನ್ನುವ ಒಂದು ಒಂದು ಏನಾಗಿದೆ, ಷರತ್ತುಬದ್ಧವಾದ ಒಂದು ಸಂಬಂಧ ಕಾನೂನು ಇದೆ ಅಂತ ನೋಡುವಂತ. ಯೋಹಾನ 14:21 ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನ ಪ್ರೀತಿಸುವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾನೆ ಅಂತ ಹಂಗೂ ಇದೆ ಹಿಂಗೂ ಇದೆ. ಹೀಗಿರುವಾಗ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕಾದ್ರೆ ಇದು ಮುಖ್ಯವಾಗಿ ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯವಿಲ್ಲ. ಯಾರ ಸಹಾಯ ಬೇಕು? ಪವಿತ್ರಾತ್ಮನ ಸಹಾಯ ಬೇಕು. ಅದಕ್ಕೋಸ್ಕರ ನಾವು ಪವಿತ್ರಾತ್ಮನ ಮೂಲಕವಾಗಿ ದೇವರ ನಮಗೆ ಸಹಾಯವನ್ನು ಕೊಟ್ಟಿದ್ದಾನೆ. ಆ ಸಹಾಯಕನ ಮೂಲಕವಾಗಿ ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವುದಕ್ಕೆ, ದೇವರ ಮೇಲನ್ನ ಪ್ರೀತಿಯನ್ನು ನಾವು ಬಲಗೊಳಿಸಿಕೊಳ್ಳುವುದಕ್ಕೆ ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾನೆ ಅಂತ ನೋಡ್ತಾರೆ. ಅದಕ್ಕೋಸ್ಕರ ನನ್ನನ್ನು ಪ್ರೀತಿಸುವವನು ತಂದೆಯನ್ನು ಪ್ರೀತಿಸುವವನಾಗಿದ್ದಾನೆ, ನಾನು ಅವರನ್ನು ಪ್ರೀತಿಸಿ ಅವರಿಗೆ ಕಾಣಿಸಿಕೊಳ್ಳುವೆನು ಅಂತ. ಅಂದ್ರೆ ಏದೋ ದೃಷ್ಟಿಯಲ್ಲಿ ನಾನು ಅವನ ಕಾಣಿಸ್ಕೊಳ್ತೀನಿ. ನಾ ಯಾವಾಗ ಕಾಣಿಸ್ಕೊಳ್ತೀನಿ? ಈಗ ನೀವು ನೋಡುವಾಗ ಪ್ರೀತಿಯ ಶ್ರೇಷ್ಠತೆ ನೋಡುವಾಗ 13ನೇ ಅಧ್ಯಾಯ 1 ಕೊರಿಂಥ ಲಾಸ್ಟ್ ಅಲ್ಲಿ ದೇವರು, ನಾವೀಗ ದರ್ಪಣದಂತೆ ನನ್ನ ಮುಖ ಕಾಣ್ತಾ ಇದೆ, ಆಗ ಯೇಸು ಕ್ರಿಸ್ತನ ಸಂಧಿಸಿದಾಗ ಆಗ ಅವನ ಮುಖ ಸ್ಪಷ್ಟವಾಗಿ ನೋಡುವಂತ ಜ್ಞಾನ ದೇವರು. ಅಂದ್ರೆ ದೇವರ ಮೇಲಿನ ಪ್ರೀತಿ ಶ್ರೇಷ್ಠತೆ ಎಷ್ಟಿದೆ ನೀವು ಅದು ಓದ್ ನೋಡಿ. ಯಾವುದು ಓದಿರ್ತೀರ ನೀವು? 1 ಕೊರಿಂಥ 13ನೇ ಅಧ್ಯಾಯ, ಪ್ರೀತಿಯ ಶ್ರೇಷ್ಠತೆ. ಅಂತ ಪ್ರೀತಿಯ ಶ್ರೇಷ್ಠತೆ ಅಳವಡಿಸ್ಕೊಂಡಾಗ ದೇವರು ನಮ್ಮಲ್ಲಿ ಇದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಾದನು ಆಗಲಿ ನಿಮ್ಗೆ ಹೇಳಿದೆ. ಅದಕ್ಕೆ ನಾವು ಪರಸ್ಪರ ಪ್ರೀತಿ, ಕ್ರೈಸ್ತಿಯ ಜೀವಿತವನ್ನೇ ಒಂದು ಪ್ರೀತಿಯಲ್ಲಿ ಅಡಕವಾಗಿದೆ. ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪಿ. ಆತನ ಪ್ರೀತಿಯ ಗುಣಾತಿಶಯಗಳನ್ನು ಒಂದ್ಸರಿ ನಡಿಬೇಕಾದ್ರೆ ನಮ್ಮಲ್ಲೂ ಪರಸ್ಪರ ಪ್ರೀತಿ, ಅನುನೀತೆ, ಇದು ನೆರೆಯವರನ್ನ ಇದೆಲ್ಲ ನಮ್ಮಲ್ಲಿ ಇರ್ಬೇಕು. ಈಗಿಲ್ಲ ನಮ್ಮಲ್ಲಿ ಸ್ವಾರ್ಥತೆ, ಅವ್ರ ಕಂಡು ಇವ್ರಿಗಾಗಲ್ಲ, ಇವ್ರ ಕಂಡು ಅವ್ರಿಗ, ಇಂಥ ಒಂದು ಸ್ವಭಾವಗಳು ನಮ್ಮಲ್ಲಿ ಇರೋದಾದ್ರೆ ಖಂಡಿತವಾಗ ದೇವರನ್ನ ಯಾವ ರೀತಿ ನಾವು ದೇವರನ್ನ ನಾವು ಪ್ರತಿಬಿಂಬಿಸ್ತೀವಿ, ದೇವರ ಗುಣಾತಿಶಯಗಳನ್ನ ಮತ್ತೊಬ್ಬರಿಗೆ ಹೇಗೆ ತಿಳಿಸ್ತೀವಿ? ಪರಲೋಕದಲ್ಲಿ ಕೇವಲ ನೆನ್ಸ್ಕೊಳ್ಳಿ, ಲೂಸಿಫರನು ನಾನು ದೇವರಂಗ ಆಗ್ಬೇಕು ಅಂತ ಅವನು ಕೊಟ್ಟಿದ್ದ ಅಧಿಕಾರ, ಅವನು ಕೊಟ್ಟಿದ್ದ ಅಂತಸ್ತು, ಅವನು ಕೊಟ್ಟಿದ್ದ 9 ಮುತ್ತು ರತ್ನಗಳಿಂದ ಶೃಂಗರಿಸಲ್ಪಟ್ಟಿದ್ದ, ಬೆಂಕಿಯ ಮಳೆಯಲ್ಲಿ ವಿಹಾರವಾಗಿ ಆಡ್ತಾ ಇದ್ದ ಇಂಥವನು ಎಷ್ಟು ಪರಿಶುದ್ಧನಾಗಿದ್ದು, ಅವನಲ್ಲಿ ಬಂದದ್ದು ಒಂದೇ ಒಂದು ತಪ್ಪು. ದೇವರು ಹೋಗ್ಬಿಟ್ಟು ನಾನು ದೇವ್ರ ಪಕ್ಷಪಾತಿ, ದೇವರಿಗಿರೋ ಶಕ್ತಿ ನಮಗೂ ಇದ್ರೆ ಹೆಂಗಿತ್ತು ಅಂತ, ನಾನು ದೇವರಂಗ ಆಗ್ಬೇಕಲ್ಲ, ನಾನೇ ದೇವರೇ, ಅವನು ಕೊಟ್ಟ ಅಧಿಕಾರ ಮೇಲೆ ನಾನು ದೇವರು ತಿಳ್ಕೊಂಡು ಅನೇಕ ದೂತರ ಮೇಲೆ ತನ್ನ ಪ್ರಭಾವನ ಬೀರಕ್ ಶುರುವಾದ್ರು. ಆಗ ಅದು ಪಾಪವಾಗಿ ಪರಿವರ್ತನೆಗೊಂಡು ಪರಲೋಕದಿಂದ ಅವನು ತನ್ನ ಶಕ್ತಿನ ಕಳ್ಕೊಂಡು ಭೂಮಿಗೆ ಬಿದ್ದ ಅಂತ. ಹಾಗೆ ಈಗಿರುವಾಗ ನಾವು ಎಷ್ಟು ಶುದ್ಧವಾಗಿರ್ಬೇಕು. ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀನಿ, ದೇವರ ರಾಜ್ಯ ನಮ್ಗೆ ಸಿಕ್ಬಿಡ್ತೇ ಅಂತ ಹೇಳ್ತೀವಿ. ಆದ್ರೆ ದೇವರ ರಾಜ್ಯ ಸಿಗ್ಬೇಕಾದ್ರೆ ಅಲ್ಲಿ ಎಷ್ಟರ ಮಟ್ಟ ಶುದ್ಧವಾಗಿರ್ಬೇಕು, ದೇವರ ಪ್ರೀತಿನ ಹೆಂಗ್ ಗಳಿಸ್ಕೋಬೇಕು, ಹೇಗೆ ನಮ್ಮ ನಡವಳಿಕೆ ಇರಬೇಕು, ಇದು ಬಹಳ ಪ್ರಾಮುಖ್ಯವಾದದ್ದು. ಇದನ್ನ ನಾವು ಕಲ್ತ್ಕೊಂಡು ನಮ್ಮನ್ನ ನಾವು ದೇವರೇ ಶುದ್ಧ ಮಾಡಪ್ಪ, ನಿನ್ ದೃಷ್ಟಿಯಲ್ಲಿ ನಾವು ಶುದ್ಧ ಕಾಣಂಗೇನಾದ್ರು ಮಾಡು. ಹೌದು ನಾವು ಪಾಪಿಗಳಾಗಿದ್ದೇವೆ, ನಿನ್ ದೃಷ್ಟಿಯಲ್ಲಿ ಶುದ್ಧ ಕಾಣುವಂತೆ ಏನಾದ್ರು ಮಾಡಪ್ಪ ಸ್ವಾಮಿ ಅಂತ ದೇವ್ರನ್ನ ಬೇಡ್ಕೋಬೇಕು. ತನ್ನ ಶಿಷ್ಯರಿಗೆ ನೀವು ನನ್ನ ಮೇಲೆ ಮಮತೆ ಪ್ರೀತಿ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದರಿಂದ ನಾನು ತಾನೇ ನಿಮ್ಮ ಮೇಲೆ ನಾನು ಮಮತೆ ಇಟ್ಟವನಾಗಿದ್ದೇನೆ. ಯೇಸು ಕ್ರಿಸ್ತನು ಬರ್ಬೇಕಾದ ಲೋಕರಕ್ಷಕನು ಇವತ್ತು ನಾವು ನಂಬಿದೀವಿ. ಅವ್ರ ಶಿಷ್ಯರು ಕೂಡ ಅನೇಕರು ಮಾತನ್ನ ಬರ್ಬೇಕಾದ ಲೋಕ ದೇವಕುಮಾರನು ಅಂತ ಅವ್ರು ನಂಬಿದಾಗ ದೇವರಿಗೆ ಅವನೇನ್ ಮಾಡಿದ್ರು, ನೀವು ನಾನ್ ಬರ್ಬೇಕಾದ ದೇವಕುಮಾರನು ಅಂತ ನೀವು ನಂಬುದ್ರಿಂದ ನೀವು ನಿಮ್ಮ ಮೇಲೆ ದೇವರ ಮಮತೆ ಇದೆ, ನಾನು ನಿನ್ನ ಮಮತೆಯಲ್ಲಿ ನಾನು ಕೂಡ ನಿಮ್ಮನ್ನ ಪ್ರೀತಿಸ್ತೀನಿ. ಈಗ ನನ್ನನ್ನು ತಂದೆಯ ಬಳಿಗೆ ಹೊರಟು ಬಂದವನೆಂದು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನೀವು ನಂಬಿದ್ರಿಂದ ಹೌದು ನಾ ತಂದೆಯಿಂದ ಬಳಿಯಿಂದಲೇ ಬಂದವನು, ನಾನು ತಂದೆ ಒಂದೇ ಆಗಿದ್ದೇವೆ. ನಿಜವಾದ ಸತ್ಯವನ್ನು ತಿಳ್ಕೊಂಡಿದ್ದೀರಿ, ನಾನೇ ಸತ್ಯವ ಮಾರ್ಗ ಜೀವವಾಗಿದ್ದೀನಿ ನಾನು ತಿಳ್ಕೊಂಡಿದ್ದೀರಿ. ಅದಕ್ಕೆ ಜೀವದ ಮಾರ್ಗದಲ್ಲಿ ನಾನು ನಡೆಸ್ತೀನಿ. ನನ್ನ ಪ್ರೀತಿ ಎಂದೆಂದಿಗೂ ನಿಂತು ಹೋಗೋದು ನಿರಂತರವಾದ ಪ್ರೀತಿ. ಕೇವಲ ಸ್ನೇಹಿತ ಇರ್ತಾನೆ, ಹಣ ಗಿಣ ನಮ್ಮ ದುಡ್ಡಿರೋ ಗಂಟ ಇರ್ತಾನೆ, ಆಮೇಲೆ ಏನ್ ಮಾಡ್ತಾನೆ ಸ್ನೇಹಿತ ಅಷ್ಟೇ, ಅಷ್ಟಕ್ಕಷ್ಟೇ. ಸ್ನೇಹಿತರಾಗ್ಲಿ, ತಂದೆ ಆಗ್ಲಿ, ಬಂಧು ಬಳಗದಾಗ್ಲಿ, ಹೆಂಡತಿನೂ ಕೂಡ ಅಷ್ಟೇನೆ.
ನಾವೇನಾದ್ರು ಸರಿಯಾಗಿ ಕೆಲಸಕ್ಕೆ ಹೋದ್ರೆ ಮನೇಲಿ ಕೂತಿದ್ರೆ ಕಡೆ ನಮಗೆ ಉಲ್ಟಾ ಹೋಗ್ಬಿಟ್ಟು ಗಲಾಟೆ ಶುರು ಆಗ್ಬಿಡ್ತದೆ, ಮನೇಲಿ ಸಮಾಧಾನ ಇಲ್ಲ, ಪ್ರೀತಿನೇ ಬರೋದಿಲ್ಲ. ಹೀಗೆ ಇಲ್ಲೆಲ್ಲಪ್ಪ ಅಂದ್ರೆ ದೇವ್ರು ತೋರುವಂತಹ ನಿಷ್ಕಳಂಕರವಾದ ನಿರಂತರವಾದ ಪ್ರೀತಿ. ಈ ಪ್ರೀತಿ ಕಷ್ಟ ಬರಲಿ, ಸುಖ ಬರಲಿ, ಆರೋಗ್ಯ ಬರಲಿ, ಅನಾರೋಗ್ಯ ಬರಲಿ, ಯಾವ ಸಂದರ್ಭದಲ್ಲೂ ಸಹ ದೇವರು ಆತನ ಪ್ರೀತಿ ಎಂದಿಗೂ ನಿಂತು ಹೋಗೋದು. ಅಂತ ಪ್ರೀತಿಯನ್ನು ತೋರಿಸ್ತಾ ಆತನ ತನ್ನ ನಮ್ಮನ್ನ ಆಧ್ಯಾತ್ಮಿಕ ಬಲಗೊಳಿಸಿ ತನ್ನ ರಾಜ್ಯಕ್ಕೆ ಸೇರುವಂತ ಕೆಲಸ ದೇವರನ್ನು ಪ್ರೀತಿಸುವುದರ ಆತನ ಸಂಬಂಧದ ಮೇಲೆ ಆತುಕೊಂಡು ನಾವು ಯಾವ ರೀತಿ ಇದೀವಿ ನಮ್ಮ ಆತುಕೊಂಡಿದ್ದೀವಿ, ಅದು ನಮಗೆ ಗೊತ್ತಾಗುತ್ತೆ. ಆತನ ಶಾಶ್ವತ ಪ್ರೀತಿಯನ್ನು ತಡೆಯಲು ಯಾರ ಕೈಲೂ ಸಾಧ್ಯವಿಲ್ಲ, ಸೈತಾನ ಕೈಲೂ ಸಾಧ್ಯವಾಗಿಲ್ಲ. ಭೂಲೋಕ ಪರಲೋಕದಲ್ಲಿ ಯಾವ ದೂತರ ಶಕ್ತಿ ಇದೆಯೋ ನಮಗೂ ದೇವರಿಗೂ ಇರೋ ಸಂಬಂಧವನ್ನ, ಪ್ರೀತಿಯನ್ನ ತಡೆಯಲು ಯಾರ ಕೈಲೂ ಸಾಧ್ಯವಾಗುದಿಲ್ಲ. ಅಂತ ಪ್ರೀತಿಯಲ್ಲಿ ನಮಗೆ ಕರೆದಿರುವಾಗ ನಾವು ಅದೆಷ್ಟೇ ರೀತಿ ಸುಲಭ ರೀತಿ ಇಲ್ಲ ಆ ಪ್ರೀತಿನ ತಡೆಯಕ್ಕಾಗದಿರುವಂತ ಸಾಧ್ಯವಲ್ಲದ ಪ್ರೀತಿಯನ್ನ ನಾವು ಸುಲಭ ರೀತಿ ನಾವೇ ಕಳ್ಕೋಬಹುದು. ಒಂದ್ ವೇಳೆ ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದಾಗ, ದೇವರಿಂದ ದೂರ ಆದಾಗ, ಲೋಕ ಸಂಬಂಧವಾದ ಆಸೆ ಪಾಸೆಗಳು ಬಿದ್ದೋದಾಗ ಹಾಗೇನಾಗ್ತೇವೆ, ದೇವರ ಪ್ರೀತಿನ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ನಿರಂತರವಾದ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು, ಶಾಶ್ವತವಾಗಿರ್ಬೇಕು. ಸೈತಾನ ಏನ್ ಮಾಡ್ತಾನೆ, ಲೋಕದ ಆಸೆ ಪಾಸೆಗಳು ಒಳಪಡಿಸಿ ನಮ್ಮನ್ನ ದೇವರಿಂದ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡಲು ಪ್ರಯತ್ನ ಮಾಡ್ತಾನೆ ಇದೆ ಸತತವಾಗಿ. ಹೀಗಿರುವಾಗ ನಾವು ಎಚ್ಚರಿಕೆ ಇದಿರ್ಬೇಕು. ಆದ್ರೆ ನಾವು ದೇವರ ಪ್ರೀತಿಯನ್ನು ಅಂಗೀಕರಿಸಲ್ಪಟ್ಟವರಾಗಿ ನಾವು ಇರಬೇಕು, ನಡೆಯಬೇಕು. ಆತನ ಸಂಬಂಧ ತಿರಸ್ಕರಿಸಿದರೆ ನಿತ್ಯ ಜೀವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನಾವು ಕೊಟ್ಟಿರುವಂತ ನಿತ್ಯ ಜೀವ, ದೇವರ ಲೋಕಕ್ಕೆ ಬಂದು ಭೂಲೋಕಕ್ಕೆ ನಮಗೆ ನಿತ್ಯ ಕಳ್ಕೊಂಡಿದ್ದ ನಿತ್ಯ ಜೀವನ ಶಿಲುಮೆಯ ಮೇಲೆ ಹೋರಾಟ ಮಾಡಿ ಕಡೆಗೆ ಪುನರುತ್ಥಾನಗೊಂಡು ಅದೇ ಪುನರುತ್ಥಾನದ ಮಾರ್ಗವಾಗಿ ನಾವೆಲ್ಲರೂ ಸಹ ಪರಲೋಕ ರಾಜ್ಯ ಪ್ರವೇಶಿಸುವಂತ ಒಂದು ನಿತ್ಯ ರಾಜ್ಯದ ಮಾರ್ಗವನ್ನು ದೇವರ ಬಸಕೊಂಡಿದ್ದಾನೆ. ಒಂದು ವಿಶೇಷ ನಿರೀಕ್ಷೆಯಲ್ಲಿ ಜೀವಿಸುವರಾದ ಕ್ರಿಸ್ತರು ನಾವು, ನಮ್ಮಲ್ಲಿ ಹೇಗೆ ಒಂದು ಸಂಬಂಧವನ್ನು ಪ್ರೀತಿಯಲ್ಲಿ ನೆಲೆಗೊಳಿಸಬೇಕು, ಇದನ್ನು ನಾವು ಕಲ್ತ್ಕೋಬೇಕಾಗಿದೆ. ಅದೇ ರೀತಿ ದೇವರ ಪ್ರೀತಿ ತಿರಸ್ಕರಿಸಲಿ ಅಥವಾ ಪ್ರೀತಿಸಲಿ, ಆ ಪ್ರೀತಿಯನ್ನು ಹೇಗೆ ನಾವು ನಡೆದುಕೊಳ್ಬಹುದು ಹಾಗೂ ಆತನ ಹೇಗೆ ಅನುಭವಿಸ್ಬೇಕು. ಈ ಲೋಕದ ಪಾಪದಿಂದ ತುಂಬಿ ತುಳುಕ್ತಾ ಇದೆ. ಇಂಥ ಮಧ್ಯದಲ್ಲಿ ನಾವು ಆತನ ಪ್ರೀತಿನ ಹೇಗೆ ನಾವು ಪ್ರಕಟಿಸ್ತೇವೆ, ಇದು ಒಂದು ಪ್ರಶ್ನೆ. ಏನು, ದೇವರ ಪ್ರೀತಿ ತಿರಸ್ಕರಿಸಲಿ ಅಥವಾ ಪ್ರೀತಿಸಲಿ, ಆ ಪ್ರೀತಿಯನ್ನು ಹೇಗೆ ನಾವು ನಡ್ಕೋಬಹುದು ಈ ಪ್ರೀತಿಯ ಮಧ್ಯದಲ್ಲಿ. ಇಂಥ ಒಂದು ಪಾಪ ತುಂಬಿರುವಂತಹ ಲೋಕದಲ್ಲಿ ದೇವರ ಪ್ರೀತಿಯನ್ನು ಹೇಗೆ ನಾವು ಬಲಪಡಿಸ್ತೀವಿ ಹಾಗೂ ಅನುಭವಿಸುವುದು ಯಾದ್ರೂ ಕೂಡ ಹೇಗೆ. ಈ ಲೋಕ ಪಾಪದಿಂದ ತುಂಬಿದ್ದರೂ ಕೂಡ ಕ್ರಿಸ್ತನು ಆತನ ಪ್ರೀತಿ ಹೇಗೆ ಪ್ರಕಟಿಸಲ್ಪಡುತ್ತದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪಾಪ ಇರಲಿಲ್ವಾ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪಾಪವು ತುಂಬಿ ತುಳುಕ್ತಾ ಇತ್ತು. ಪ್ಯಾಲೆಸ್ಟೈನ್ ಅವರೊಂದು ದೇಶದ ಅದೊಂದು ರಾಜ್ಯದಲ್ಲಿ ವಿಗ್ರಹಾರಾಧನೆ ಬಿಟ್ಟರೆ ಎಲ್ಲಾ ಕಡೆ ವಿಗ್ರಹನ ತುಂಬಿ ತುಳುಕ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸ್ವಾಮಿ ಈ ಮಧ್ಯಪ್ರಾಚ್ಯ ಎಲ್ಲ ಆರಿಸ್ಕೊಂಡಲು ಬಂದಾಗ ಪರಲೋಕದಿಂದ ಈ ಪಾಪವು ತುಂಬಿ ಕುತುಳುಕ್ತಾ ಅಂತ ಲೋಕ ಮಧ್ಯದಲ್ಲಿ ಆತನು ಜೀವಿಸ್ತನು. ಆದ್ರೆ ನಾನು ಪಾಪಿಯನ್ನ ಇಲ್ಲ, ಪಾಪ ಅಂತ ಗುರುಸಲ್ಪಡನು, ಪಾಪ ಮಾಡಲಿಲ್ಲ. ಪಾಪಿಗಳ ಜೊತೆ ಇದ್ದನು, ಪಾಪವನ್ನು ಮಾಡಲೇ ಇಲ್ಲ. ಪಾಪಿಗಳನ್ನ ಪ್ರೀತಿಸನು, ಪಾಪವನ್ನು ಉದ್ದೇಶಿಸಿದನು. ಆಮೇಲೆ ಆತನು ಮನುಷ್ಯರು ಕೂಡ ಪಾಪ ಮಾಡಿದ್ದೇನೆ. ಅವನು ಬಂದಿದ್ದ ಪರಲೋಕದಲ್ಲಿ ಅವನು ತ್ಯಜಿಸಿ ಬಂದಿದ್ದಂತ ಉದ್ದೇಶ ಏನು, ಅದನ್ನು ನೆರವೇರಿಸುವುದರಲ್ಲಿ ಯಾವಾಗಲೂ ಮಗ್ನನಾಗಿದ್ದನು. ನಮಗೆಲ್ಲರೂ ಪಾಪದ ಹರವನ್ನು ಹುಟ್ಟಿಸಿದನು ಹಾಗೂ ಈ ಲೋಕದಲ್ಲಿ ಸೈತಾನನ ಜೊತೆ ಹೇಗೆ ಹೋರಾಡಬೇಕು ಅಂತ ಕಲಿಸ್ಕೊಂಡು ಆಮೇಲೆ ಆತನ ಪ್ರೀತಿ ಹೇಗೆ ಪ್ರಕಟವಾಯಿತು ಅಂತ ಈಗಾಗಲೇ ನಮಗೆ ಗೊತ್ತಿದೆ. ಅದು ನಿಜವಾದ ಪ್ರೀತಿ ಏನು ಅಂತ ಶಿಲುಬೆಯ ಮೇಲೆ ನೋಡುವಾಗ ಗೊತ್ತಾಗುತ್ತೆ. ಹೀಗೆ ಯೇಸು ಕ್ರಿಸ್ತನ ಮಾನವರಾದ ನಮಗೆ ತೋರಿದ ಅಪಾರಾಧ ಅನೇಕರಂತ ಆ ದೇವರು ಈ ದೇವರು 28 ದೇವರುಗಳು, ಯಾರು ನಮಗೋಸ್ಕರ ಮನುಷ್ಯನಿಗೋಸ್ಕರ ಕಾಳಜಿಯನ್ನ ವಹಿಸಿ ತನ್ನ ಪ್ರಾಣ ಕೊಡುವಂತ ದೇವರ ನಿಧಾನ. ಯಾವ್ದೋ ಗೊಂಬೆಗಳು ಮಾಡಿಕೊಂಡು ದೇವರಿಗೆ ಅಂತ ಹೇಳ್ಕೊಂಡು ಕಾಲ ಕಳೀತಾರೆ ಅಷ್ಟೇ. ಇದು ನಾವು ಸುಮ್ಮನೆ ಸ್ವೇಚ್ಛಾಗಿ ಫ್ರೀಯಾಗಿ ಈ ಲೋಕದಲ್ಲಿ ಕಾಲ ಕಳಿಬೇಕಲ್ಲ, ಅದಕ್ಕೆ ಏನೋ ಒಂದ್ ಮಾಡ್ಕೊಂಡಿರ್ತಾರೆ. ಆದ್ರೆ ನಾವಾಗಲ್ಲ. ನಾವು ದೇವರ ಪ್ರೀತಿಯಲ್ಲಿರುವಂತ ಮಕ್ಕಳು, ನಾವು ವಿಶೇಷವಾಗಿ ಕರೆಯಲ್ಪಟ್ಟವರು, ಬೆಳಕಿನ ಮಕ್ಕಳಾಗಿ ಜೀವಿಸುವಂತವರು, ಒಂದು ನಿರೀಕ್ಷೆ ಉಳ್ಳವರು. ಹೀಗಿರುವಾಗ ನಾವು ಹೇಗೆ ನಮ್ಮ ಜೀವಿತವನ್ನ ಈ ಒಂದು ಲೋಕದಲ್ಲಿ, ಪಾಪ ತುಂಬಿರೋ ಲೋಕದಲ್ಲಿ ಹೇಗೆ ಪ್ರಕಟಿಸಿಕೊಳ್ಬೇಕು, ಹೇಗೆ ಮತ್ತೊಬ್ಬರಿಗೆ ಮಾದರಿಯುಳ್ಳವರಾಗಿರ್ಬೇಕು ಅನ್ನೋದನ್ನ ಸಾಕಷ್ಟು ಸತ್ಯವೇದ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಪ್ರೀತಿ, ಆತನ ಗುಣ, ಆತನ ನಡವಳಿಕೆ, ಆತನ ಮಾತುಗಳು ಎಷ್ಟು ಮಧುರವಾಗಿತ್ತು, ಆತನ ತಾಳ್ಮೆ, ಆತನ ಪ್ರೀತಿ, ಇವೆಲ್ಲವನ್ನು ಅಳವಡಿಸಿಕೊಳ್ಳುತ್ತಾ ನಾವು ಕೂಡ ಕ್ರಿಸ್ತನಿಗೆ ಮಹಿಮೆ ತರುವ ಮಕ್ಕಳಾಗಿ, ಅದರ ಮೂಲಕ ತಂದೆಯನ್ನು ಮಹಿಮೆಪಡಿಸುವ ಮಕ್ಕಳಾಗುವಂತೆ ದೇವರು ನಮ್ಮ ನಡೆಸಲಿ. ಇಂತಹ ಒಂದು ದೇವರ ಪ್ರೀತಿ, ಆತನ ಮಾಡುವಂತಹ ಅದ್ಭುತ, ನಾವಿರುವಂತಹ ಒಂದು ಈ ಲೋಕದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು
ಷರತ್ತುಬದ್ಧವಾದ ಸಂಬಂಧ ಇರುತ್ತೆ. ಆ ಷರತ್ತುಬದ್ಧವಾದ ಸಂಬಂಧಗಳಲ್ಲಿ ನಾವು ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಹೇಗೆ ಪರಲೋಕದಿಂದ ಬಂದು ಷರತ್ತುಬದ್ಧವಾದ ಸಂಬಂಧಗಳಲ್ಲಿ ಆತನ ಒಂದನ್ನು ಶಾಸ್ತ್ರಕ್ಕನುಗುಣವಾಗಿ ಮೀರದೆ ಹೇಗೆ ನಡ್ಕೊಂಡು, ಅದೇ ರೀತಿ ನಾವು ಕೂಡ ಕೆಲವು ವಿಷಯಗಳಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಕಲಿಬೇಕು. ಕಡ್ಕೊಂಡು ನಮಗೆ ಇರುವಂತ ಷರತ್ತುಬದ್ಧವಾದ ಸಂಬಂಧಗಳಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಕ್ಕೆ ನಾವು ಪ್ರಯತ್ನ ಪಡುವಂತೆ ದೇವರು ನಮ್ಮ ಒಬ್ಬೊಬ್ಬರನ್ನ ಆಶ್ರಯಿಸಿ ಬಲಪಡಿಸಿ ನಡೆಸಲಿ ಅಂತ ಒಂದು ಅವಕಾಶ ಮಾಡಿಕೊಂಡ ಬೋಧಕರಿಗೆ ಹಾಗೂ ತಮ್ಮೆಲ್ಲರಿಗೂ ಕರ್ತನಿಸಲಿ ಹೃತ್ಪೂರ್ವಕವಾದ ಒಂದನ್ನು ಸಲ್ಲಿತಾ ಈ ಒಂದು ಪಾಠವನ್ನ ಮುಕ್ತಾಯಗೊಳಿಸುವಂತನಾಗಿದ್ದೇನೆ. ಕರ್ತನ ನಾಮ ಸ್ತೋತ್ರವಾಗಲಿ. ಆಮೆನ್. ಆಮೆನ್. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಪಾಠದ ಕುರಿತಾಗಿ ಇನ್ನು ಕೆಲವೊಂದು ವಿಷಯಗಳನ್ನ ಹಂಚಿಕೊಳ್ಳುವ ಮನಸ್ಸಿದ್ದಲ್ಲಿ ಅಥವಾ ಪ್ರಶ್ನೆಗಳಿದ್ದಲ್ಲಿ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಪಾಸ್ಟ್ರೆ, ಒಂದು ವಿಚಾರ, ಅದನ್ನ ಹೇಗೆ ನಾವು ಇದು ಮಾಡ್ಕೊಳ್ತೀವಿ ನೋಡೋಣ. ಏನಂದ್ರೆ, ಈ ಕಳೆದು ಹೋದಂತ ಮಗನ ಬಗ್ಗೆ ನಾವು ಸಾಮ್ಯವನ್ನ ಕೇಳಿದ್ದೀವಿ, ಹೌದ್ರಾ? ಅವನು ಅಪ್ಪನಿಗೆ ಅಥವಾ ಕುಟುಂಬಕ್ಕೆ ಅವನು ಆಜ್ಞೆಗಳನ್ನ ಮೀರಿದ, ಹೌದ್ರಾ? ಆಜ್ಞೆಗಳನ್ನ ಈಗ ನಾವು ಈಗ ಹಿರಿಯರಂತ ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ರು, ಏನಂದ್ರೆ ಆಜ್ಞೆಗಳನ್ನ ಮೀರದ, ಹೌದಾ? ಈಗ ಈ ಮನುಷ್ಯ, ಈ ಮಗ ಏನ್ ಮಾಡದ, ಮನೆ ಬಿಟ್ಟು ಹೇಳ್ತಾರೆ ನನ್ನ ಪ್ರದೇಶದಲ್ಲಿ ಅಂತ. ಎರಡು ಹೋಲಿಸಿದಾಗ ನಮ್ಗೇನು ಅಥವಾ ಏನನ್ನ ನಾವು ತಿಳ್ಕೊಳ್ಬೇಕು ದೇವರ ಪ್ರೀತಿ ಬಗ್ಗೆ? ಪಶ್ಚಾತ್ತಾಪ ಅಂತ ನಿಮ್ಮ ಉದ್ದೇಶ ಅಂದ್ರೆ ಆ ಮನುಷ್ಯ ನೋಡಿ, ಆಜ್ಞೆಗಳನ್ನ ಮನೆಯಿಂದ ಬಿಟ್ಟು ಹೋಗ್ಬೇಕಾದ್ರೆ ಅವ್ನಿಗೆ ಅರಿವು ಇರ್ಲಿಲ್ವಾ? ಈಗ ಕೆಲವರು, ಈಗ ನಾನು ಇನ್ನೊಂದು ಅದರಲ್ಲಿ ಒಂದು ಸಬ್ ಕ್ವಶನ್ ಏನಂದ್ರೆ, ಯಾಕೆ ದುಷ್ಟರಾಗ್ತಾರೆ? ಈಗ ಒಬ್ಬ ವ್ಯಕ್ತಿ ಯಾಕೆ ದುಷ್ಟನಾಗ್ತಾನೆ? ಅದಕ್ಕೊಂದು ಕಾರಣ ಬೇಕಲ್ರ? ಸೊ ಯಾವ್ದಾದ್ರು ಒಂದು ಕಾರಣದಿಂದ ಅವನು ದುಷ್ಟನಾಗ್ತಾನೆ. ಮನೆಯಲ್ಲಿ ಬಡತನ ಇರಬಹುದು, ಅಥವಾ ಅವನಿಗೆ ವಿದ್ಯಾರ್ಹತೆ ಇಲ್ಲದೆ ಇರಬಹುದು. ಈಗ ಸಾಮಾನ್ಯವಾಗಿ ಈ ದುಷ್ಟಕ್ಕೆ ಇಳಿತಕ್ಕಂಥವ್ರೆಲ್ಲ ಇದೇ ಮಾದರಿನಲ್ಲೇ. ಅವ್ರಿಗೆ ಎಜುಕೇಶನ್ ಇರೋದಿಲ್ಲ, ಅಥವಾ ಮನೆಯಲ್ಲಿ ಬಡತನ ಇರ್ತದೆ, ಅಥವಾ ನಾನಾ ವಿಧವಾದಂತ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥವ್ರಾಗಿರ್ತಾರೆ. ಅವರು ಕಳ್ತನ ಮಾಡಿ, ಮೋಸ ಮಾಡಿ, ಇತರರಿಗೆ ಮೋಸ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ, ಹೌದ್ರಾ? ಸೊ ಹೀಗಿರುವಾಗ ನಾವು ದೇವರ ಪ್ರೀತಿ, ಈಗ ಈ ವ್ಯಕ್ತಿಗೆ ದೇವ್ರ ಪ್ರೀತಿ ಎಲ್ಲಿ ಹೆಂಗ್ ಸಿಕ್ತು ಕಳ್ಳನಿಗೆ? ಆಮೇಲೆ ಈ ವ್ಯಕ್ತಿ ಯಾರು ಕಳೆದು ಹೋದಂತ ಮಗನನ್ನು ನೋಡುವಾಗ ಆಜ್ಞೆಯನ್ನ ಮೀರಿದವನು, ಈ ಕಳ್ಳ ಬಂದು ಆಜ್ಞೆಯನ್ನ ಆಜ್ಞೆಯನ್ನ ಪಾಲಿಸ್ಕೊಂಡ ಅಂತ ಎಲ್ಲೂ ಇಲ್ಲ. ಸೊ ಇದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ನೋಡಿ? ಎಲ್ಲಿ ಇಲ್ಲ ಅಂತಲ್ಲ ಸರ್, ಇದೆ. ಇಲ್ಲಿ ಮೊದಲನೇದಾಗಿ ಬಲ್ಗಡೆ ಕಳ್ಳ, ಇಲ್ಲಿ ನೀನು ಬರಬೇಕಾದ ಲೋಕರಕ್ಷಕನು, ನೀನು ದೇವಕುಮಾರನೇ ಸರಿ. ಹೀಗಿರುವಾಗ ಅಲ್ಲಿವರೆಗೂ ಒಂದು ದೇವಕುಮಾರನು ಅಂತ ಅವ್ನು ಗುರುಸ್ಲಿಲ್ಲ, ಅವ್ನು ಗೊತ್ತಿರಲಿಲ್ಲ. ಇಲ್ಲಿ ಮುಖ್ಯವಾಗಿ ದೇವಕುಮಾರನು ಲೋಕರಕ್ಷಕನು ಯಾರು ಅಂತ ತಿಳ್ಕೊಳ್ಳೋದೇ ಬಹಳ ಪ್ರಾಮುಖ್ಯವಾದ ವಿಷಯ. ಇಲ್ಲಿ ಏನ್ ಮಾಡ್ತಾನೆ ಇಲ್ಲಿ ಕಳ್ಳ, ಸ್ವಾಮಿ ನೀನು ಬರ್ಬೇಕಾದ ಲೋಕರಕ್ಷಕನು ನಾವಾದ್ರೆ ಪಾಪ ಮಾಡಿ ಸಿನಿಮಾ ಅನುಭವಿಸ್ತಾ ಇದೀನಿ, ಸುಮ್ಸುನವ್ರು ಅನುಭವಿಸ್ತಾ ಇದೀಯ, ಇರ್ಲಿ ನಿನ್ನ ರಾಜ್ಯವನ್ನು ಪಡೆದು ಬರಾಗ ನಾನು ಸ್ವಲ್ಪ ನೆನ್ಸ್ಕೋ ಸ್ವಾಮಿ ಅಂತ ಹೇಳ್ತಾನೆ. ಅಂದ್ರೆ ಆತನು ದೇವರ ರಾಜ್ಯವನ್ನು ಪಡೆದು ಬರುವಂತ ಮಹಾನ್ ದೇವರು ಎಂಬುದನ್ನ ಅವನು ಅಷ್ಟಕ್ಕೆ ಅರ್ಥ ಮಾಡ್ಕೊಂಡ ತಕ್ಷಣ ಸಿಕ್ಕೊಟ್ಟಿರೋ ಸಮಯ ಆ ಗಳಿಗೆ ಆತನ ಪರಿವರ್ತನೆಗೆ ಕಾರಣವಾಯ್ತು.
ಅದಕ್ಕೋಸ್ಕರ ಈ ವರ್ಷ ನನ್ನ ಜೊತೆ ಪರದೇಶನಲ್ಲಿರುವಿ ಅಂತ ದೇವರವನಿಗೆ ಏನ್ ಮಾಡ್ತಾನೆ. ಹೀಗೆ ಅನೇಕರು ನಾವು ಯೇಸುಸ್ವಾಮಿನ ತಿಳ್ಕೊಳ್ದೇ ಇದ್ದಾರೆ, ತಿಳ್ಕೊಂಡಿದ್ರೆ ಜೊತೆಲೇ ಇದ್ದಾರೆ. ಈ ಸದ್ದುಕಾಯರು, ಪರಿಸರಾಯರು, ಮಹಾಜಕರು ಯೇಸುಸ್ವಾಮಿನ ಏನ್ ತಿಳ್ಕೊಂಡ್ರು? ಬರ್ಬೇಕಾದ್ರೆ ಲೋಕಷ್ಟ ಅಂತ ಹೇಳಿದ್ರ ಅವನ್ಯಾವನ ಕಳ್ಳ, ಅವನ್ಯಾವನ ಬಂದ್ಬಿಟ್ಟು ಒಬ್ಬ ಇವನು ಯಾರು ಹೊಟ್ಟೆ ಬಾಕ, ಅವನ ಒಬ್ಬ ಕೇವಲ ಒಬ್ಬ ಕಾರ್ಪೆಂಟರ್ ಮಗ, ಈ ರೀತಿಯಾದ ಒಂದು ರೀತಿಯಲ್ಲಿ ಅವ್ರನ್ನ ದೇವ್ರನ್ನ ತಿರಸ್ಕಾರ ಮಾಡುವ ಯೇಸುಸ್ವಾಮಿ. ಆದ್ರೆ ಯೇಸುಸ್ವಾಮಿ ಬರ್ಬೇಕಾದ ಲೋಕದ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರವಾಗಿ ಇವನು ತಿಳಿದೇ ಇದ್ರು ಆತನ ಒಂದು ನಡವಳಿಕೆ, ಶಿಲುಬೆ ಮೇಲೆ ಆತನ ಸ್ವಭಾವನ ಕಂಡು, ನೀನು ಬರ್ಬೇಕಾದ ಲೋಕ ರಕ್ಷಣು ಸ್ವಾಮಿ, ನಿನ್ ರಾಜ್ಯನ ಖಂಡಿತವಾಗಿ ನೀನು ಪಡಿತೀಯ. ಬರೆದಾಗ ನಾನು ನೆನೆಸ್ಕೊ ಅಂತ ಹೇಳ್ಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಯೇಸು ಸ್ವಾಮಿನ ಆ ಕ್ಷಣದಲ್ಲಿ ಅಂಗೀಕರಿಸ್ಕೊಂಡ ಅದರ ಮೇಲೆ ಇದಾಗಿದೆ. ಹಾಗೆ ನಾವು ಅನೇಕ ಸಮಯದಲ್ಲಿ ಯೇಸು ಸ್ವಾಮಿನ ಅಂಗೀಕರಿಸೋಲ್ಲ. ಅವ್ರು ಸಿಕ್ಕಿದ ಸಮಯದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸ್ತಾರೆ. ಎಡಗಡೆ ಹಂಗೆ ಸಿಕ್ಕಿಲ್ಲ, ಬಲಗಡೆ ಸಿಕ್ತು. ಹಾಗೆ ಎಲ್ಲಕ್ಕೂ ಅದೇ ರೀತಿ ಅವ ಸಮಯ ಸಿಗುತ್ತೆ ಅಂತಲ್ಲ, ನಮಗೂ ಸಿಕ್ಬಿಡುತ್ತೆ, ನಾವು ಅಲ್ಲಿಗಟ್ಟ ಪಾಪ ಮಾಡ್ಕೊಂಡಿಲ್ಲ, ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯೇಸು ಸ್ವಾಮಿನ ಸೇರ್ಬೇಕು. ಅದಕ್ಕೋಸ್ಕರ ನಮಗ್ ಕೊಟ್ಟಿರೋ ಸಮಯದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಳಕ್ಕೆ ನಾವು ಅವಕಾಶ ಇದೆ. ಆವಾಗಲೂ ನೋಡಿ, ಕಡೇ ತುತ್ತೂರಿಯಲ್ಲಿ ಇದೇ ರೀತಿ ಅನೇಕರು ತಡೆ ತುತ್ತೂರಿ ಆಗುವಾಗ ಬೇಕಾದಷ್ಟು ಜನ ಯೇಸುವಿನ ಕಡೆಗೆ ತಿರುಗ್ತಾರೆ ಅಂತ ನೋಡ್ತೀವಿ. ಯೆಶಾಯ 14 ನಾವು ನೋಡುವಾಗ 6 ನೋಡುವಾಗ ಕಡೇ ತುತ್ತೂರಿ ಶಬ್ದಕ್ಕೆ ಹೋದಾಗ ಹಾಗೂ ಅನೇಕರು ಪದ ಪರಿವರ್ತನೆ ಅಂತಾರೆ. ಇದೆಲ್ಲ ಯಾಕೆಂದ್ರೆ ದೇವರು ಎಷ್ಟು ಜನರಾದ್ರೂ ತನ್ನ ಕಡೆ ಸೇರ್ಕೊಳ್ಳಿ, ನಂಬಲಿ, ಆ ಕ್ರಿಸ್ತನದು ಗೊತ್ತಾಗ್ಲಿ, ಬರಲಿ, ನನ್ನ ಕಡೆ ರಕ್ಷಣೆ ಹೊಂದಿನದೇ ಅವನ ದೇವಸ್ವಾಮಿ ಉದ್ದೇಶ. ಏಕೆಂದ್ರೆ ಅವನು ನಮ್ಮನ್ನ ತೀರ್ಪು ಮಾಡಕ್ ಬಂದಿಲ್ಲ, ನಮ್ಮನ್ನ ರಕ್ಷಣೆ ಮಾಡಕ್ ಬಂದಿದ್ದಾನೆ ಅನ್ನೋದು ಮುಖ್ಯವಾದದ್ದು. ಅದಕ್ಕೋಸ್ಕರ ಅವನು ಇವತ್ತಿನ ದಿವಸ ಪರದೇಶದಲ್ಲಿದೆ ಇರ್ತಿದ್ದ. ಯಾಕೆ ಹೇಳ್ತಾನೆ ಅಂದ್ರೆ ಯೇಸು ಸ್ವಾಮಿಯ ರಕ್ಷಕನು ಅಂತ ಅರ್ಥ ಮಾಡ್ಬೇಕು ಆಯ್ತಾ. ಎರಡನೇದಾಗಿ ಈ ಒಂದು ಪ್ರಾಡಿಗಲ್ ಸನ್ ಇಲ್ಲಿ ನೋಡುವಾಗ ಇವನು ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಹಂಚ್ಕೊಡ್ಬಿಡಪ್ಪ, ನನಗೆ ನೀನ್ ಸವಾಸನೆ ಬೇಡ, ನಾನು ಇರಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಹಿಂಗ್ ಮಾಡ್ತೀಯ ಅಂತ ತಂದೆ ಸಮಾಧಾನ ಮಾಡಕ್ ಹೋದ್ರು ಕೇಳೋದೇ ಇಲ್ಲ. ಯಾಕೆಂದ್ರೆ ಅನೇಕ ದುಷ್ಟರ ಸವಾಸ ಮಾಡಿ ಆತನು ಸ್ವಇಚ್ಛೆಯಿಂದ ಜೀವನ ಕಾಲ ಕಳಿಬೇಕಾಯ್ತು, ಅದೇ ಅವನ ಉದ್ದೇಶ. ಹೀಗೆ ಅವನ ಅದೇ ಲೋಕದಲ್ಲಿ ಒಂದ್ ಸಂತೋಷ ಸಮಾಧಾನ ತರಬಹುದು ಅಂತ ತಿಳ್ಕೊಂಡ. ಹೋಗ್ಬಿಟ್ಟು ಅವನು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಸ್ನೇಹಿತರ ಜೊತೆ ಕುಡಿದು ಚೆನ್ನಾಗಿ ಆ ದುಡ್ಡು ಇರೋ ಗಂಟ ಚೆನ್ನಾಗಿ ಕುಡ್ದ ಖಾಲಿ ಖಾಲಿ ಆಗೋಯ್ತು. ಎಲ್ಲ ಸ್ನೇಹಿತರೆಲ್ಲ ಒಬ್ರಿಗೊಬ್ರು ಹೊಟ್ಟೋಗ್ಬಿಟ್ರು. ಆಗ ಅವನಾಯ್ತು ಇಷ್ಟೇ ಪ್ರಪಂಚ ಅಂತ ಅವನಿಗೆ ಗೊತ್ತಾಯ್ತು. ಪ್ರಪಂಚದಲ್ಲಿ ಸ್ನೇಹಿತರು ಇದೆ ಅಂತ ಅವನಿಗೆ ಅದೊಂದು ಅರ್ಥ ಮಾಡ್ಕೊಂಡ, ಅನುಭವ ಬಂತು. ಎರಡನೇದಾಗಿ ಕೆಲಸ ಮಾಡಿ ನಾವು ಜೀವನ ಮಾಡ್ಬೇಕು. ಈ ಮನೇಲಿದ್ದಾಗ, ತಂದೆ ಮನೇಲಿದ್ದಾಗ ಒಂದ್ ಕೆಲಸನೂ ಮಾಡ್ತಿರಲ್ಲ ನಾವು. ಇಲ್ಲಿ ಅಣ್ಣ ಒಬ್ನೇ ಮಾಡ್ತಿದ್ದ, ಇಲ್ಲಿ ಆವಾಗ ಅವನೇ ಮಾಡ್ತಾನೆ. ಇನ್ ಜೀವನ ಮಾಡಕ್ಕೆ ವಿಧಿ ಇಲ್ಲ, ಕೆಲಸ ಮಾಡಕ್ ಹೋಗ್ಬೇಕು. ಅಲ್ಲಿ ಹೋದಾಗ ಏನಾಗುತ್ತೆ, ಎಲ್ಲೂ ಕೆಲಸ ಸಿಕ್ಕಲ್ಲ. ಕಡೆಗೆ ಹಂದಿನ ಕಾಯುವಂತ ಕೆಲಸ. ಹಂದಿ ಎಷ್ಟು ಅಶುದ್ಧ, ಇವನು ಅಶುದ್ಧನೇ. ಈ ಹಂದಿ ಕಾಯುವಂತ ಕೆಲಸ ಅಲ್ಲಿ ಸಿಗುತ್ತೆ. ಇದು ದೇವ್ರ ಚಿತ್ತನೆ ಆಗಿರುತ್ತೆ. ಆಗ ಅವನೇನ್ ಮಾಡ್ತಾನೆ, ಹಂದಿ ಕಾಯುವಾಗ ಅವ್ರು ಸರಿಯಾಗಿ ಊಟ ಕೊಡೋದಿಲ್ಲ, ಹಂದಿಗೆ ಹಾಕೋದು ಅಳಸು ಇದರಲ್ಲಿ ಸ್ವಲ್ಪ ತಿನ್ಕೊಂಡು. ಆಗ ಇವನಿಗೆ ನಿಜಕ್ಕೂ ಎಂತ ಒಂದು ಪರಿಸ್ಥಿತಿ. ನಮ್ಮ ತಂದೆ ಮನೇಲಿ ಎಷ್ಟು ಸುಂದರವಾಗಿ ಬೇಕಾದಷ್ಟು ಆಗಳು ಸಂತೋಷವಾಗಿದ್ದಾರಲ್ಲಪ್ಪ. ಹೀಗಿರುವಾಗ ನಾನೇ ಯಾಕೆ ಇಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ ನಾನು, ಇಂತ ಭಯಂಕರವಾದ ತಪ್ಪು ಕೆಲಸ ಮಾಡ್ಬಿಟ್ಟಲ್ಲ. ಈಗ ನಾನೇನ್ ಮಾಡ್ಬೇಕು, ನನ್ನ ತಂದೆ ಮಗನಾಗಬಾರ್ದು ಅಷ್ಟೇ. ತಂದೆ ಮಗ ಸಿಗಲಾಗ ನಾ ಯೋಗ್ಯನೇ ಅಲ್ಲ. ಈಗ ನಾ ಏನ್ ಮಾಡ್ಬೇಕು, ಅಲ್ಲಿರೋ ಆಳುಗಳಿಗೆ ನನ್ನೊಬ್ಬನ ಆಳ್ ತರ ಸೇರಿಸ್ಕೋ. ನಾನು ಅವನ್ ತೀರ್ಮಾನ ಮಾಡ್ತಾನೆ. ತಂದೆಗೆ ಒಂದು ಕೇಳ್ಕೊತೀನಿ, ನನಗೇನು ಅಪ್ಪ ತಾನೆ, ಹೋಗ್ಬಿಟ್ಟು ಏನು ತಪ್ಪು ಮಾಡ್ಬಿಟ್ಟಿದೀನಿ, ನನ್ನ ಆಳ್ನಾಗ ಸೇರ್ಕೊ ಸ್ವಾಮಿ, ಮಗನ ಸೇರ್ಸ್ಕೋಬೇಡ ಅಂತ ಅವನೇನ್ ಮಾಡ್ತಾನೆ. ಅಲ್ಲಿ ತಿರ್ಗಿ ಮಾಡ್ಕೊಂಡು ಅವನಿಂದ ಬಟ್ಟೆಗಳು ಎಲ್ಲ ಮೆಣುತ್ತರ ವಾಸನೆ, ಸ್ನಾನ ಮಾಡಿಲ್ಲ, ಎಷ್ಟರ ಮಟ್ಟಿಗೆ ಇದ್ದ ಅಂದ್ರೆ ಅವನ ಬಟ್ಟೆಗಳ ಮೇಣುತ್ತರ ಇತ್ತು, ಗೊಬ್ಬ ವಾಸನೆ, ಸ್ನಾನ ಇಲ್ಲ, ಊಟ ಸರಿಯಾಗಿಲ್ಲ, ಎಲ್ಲ ಗಡ್ಡ ಎಲ್ಲ ಬೆಳೆಸ್ಕೊಂಡು ಹುಚ್ಚನಾಗ್ಬಿಟ್ಟಿದ್ದಾನೆ. ನನ್ ಮಗ ಅಂತ ಕಂಡಿಡಿಕೆ ಆಗಲ್ಲ ಇಂಥ ಪರಿಸ್ಥಿತಿ. ಆಗ ಕಡೆಗೆ ಅವನ್ ಏನ್ ಮಾಡ್ತಾನೆ, ನೋಡೋಣ ನನ್ನ ತಂದೆ ನನ್ನ ಸೇರಿಸ್ಕೊಳ್ಳಿ, ಏನಿಲ್ಲ ತಗೋದೆ ಸರಿ ಅಂತ ಅವ್ನು ತೀರ್ಮಾನ ತಗೊಂಡು ತಂದೆ ಬಳಿಗೆ ಬರ್ತಾನೆ. ಬರುವಾಗ ತಂದೆ ಅದೇ ಇರೋದು, ತಂದೆಯ ಪ್ರೀತಿ. ಇದೇನ್ ತೋರಿಸ್ತಾರೆ, ಎಷ್ಟೇ ಪಾಪಿಯಾಗಿದ್ರು ಅವನ ಮನವರೆಗೆ ದೇವ್ರ ಕಡೆ ತಿರ್ಕೊಂಡಾಗ ದೇವ್ರು ಎಂತ ಪ್ರೀತಿಯಿಂದ ಆತನ ಒಪ್ಕೊಂಡು ಅವನ ಶುದ್ಧ ಮಾಡಿ ಆತನ ತನ್ನ ಮಗನಾಗಿ ಸೇರಿಸ್ಕೊಳ್ತಾನೆ. ಕಡೆಗೆ ಅವನ ಪಾಪನ ದೇವರು ಹಂಗ್ಸಲ್ಲ. ಅವನ ಪಾಪನ ಮತ್ತೆ ಪಾಪಿಯಾಗಿದೆ ಅಂತ ಹೇಳೋದಿಲ್ಲ. ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ತೆಗೆದಾಕೊಂಡು, ಇದು ದೇವರ ನಿಜವಾದ ಪ್ರೀತಿ. ಇವತ್ತು ನಾವು ಎಷ್ಟೋ ತಪ್ಪು ಮಾಡಿದೀವಿ, ನಾನೇನ್ ಮಾಡಿಲ್ಲ ಅಂತ. ಆದ್ರೆ ಇದು ನಮ್ಗೆ ಜ್ಞಾಪಕ ಬರಲ್ಲ. ಯಾಕೆ? ಕ್ರಿಸ್ತನ ಪ್ರೀತಿ ನಮ್ಮ ಮಧ್ಯದಲ್ಲಿ ಬಂದಾಗ ನಾವ್ ಯಾವ ಕ್ರಿಸ್ತನ ಒಪ್ಪಿಸ್ಕೊಡ್ತೀವೋ ಆಗ ದೇವರು ನಮ್ಮನ್ನ ಸಂಪೂರ್ಣ ಬದಲಾವಣೆ ಮಾಡ್ತಾನೆ. ಹೀಗೆ ನಾವು ಕೂಡ ಆ ಕಳ್ಳಂತರಾಗ್ಲಿ ಈ ಇವನ್ ತರ ನಾವು ತಪ್ಪು ಮಾಡಿದವ್ರೆ, ಆದ್ರೆ ದೇವ್ರನ ಪ್ರೀತಿ ನಮ್ಮನ್ನ ಇವ್ರು ನಡೆಸ್ಕೊಂಡ್ ಬಂದಿದೆ.
ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರತಿಯೊಂದೊಂದು ಸನ್ನಿವೇಶಗಳು ಸತ್ಯ ನಾವು ತಿಳ್ಕೊಳ್ಳೋದು ಬೇಕಷ್ಟಿದೆ. ಸುಮ್ನೆ ಇಲ್ಲಿ ಬರೆಯಲ್ಪಟ್ಟಿಲ್ಲ ಕಳ್ಳನ ವಿಷಯದಲ್ಲಿ ನಡೆದ ಘಟನೆ. ಇಲ್ಲಿ ಇವನು ಈ ಒಬ್ಬ ದಾರಿ ತಪ್ಪಿದ ಮಗ ಬಂದ ತಕ್ಷಣ ಅವ್ರ ಅಪ್ಪ ಏನ್ ಮಾಡ್ತಾನೆ, ತಪ್ಕೋತಾನೆ. ಅಷ್ಟು ವಾಸನೆ ಇರೋನು ತಪ್ಕೋತಾನೆ ನೋಡಿ. ಹಾಗೆ ನಾವ್ ಎಷ್ಟೇ ಪಾಪಿಯಾಗಿರೋ ದೇವ್ರು ನಮ್ಮನ್ನ ತಪ್ಕೊಂಡು ಸೇರಿಸ್ಕೊಂತ ನಟ್ಟಿಗೆ ನಮಗೆ ಶುದ್ಧವಾದ ಬಟ್ಟೆಗಳಾಗಿ ಕೈ ಉಂಗುರನ ತೋರಿಸಿ ಅವನ ಸ್ನಾನ ಮಾಡಿಸಿ ಅಂತ ಹೇಳ್ತಾನೆ. ಹಾಗೆ ದೇವ್ರನ್ನ ಸೇರ್ಕೊಂಡಾಗ ದೇವರು ನಮ್ಮನ್ನು ಕೂಡ ಅದೇ ರೀತಿ ತನ್ನ ಆಧ್ಯಾತ್ಮಿಕವಾದ ರೀತಿ ಶುದ್ಧಗೊಳಿಸಿ ತನ್ನ ಒಂದು ಬಂಧನವೆಂಬ ಉಂಗುರನ ಮೂಡಿಸಿ ನಾವ್ ಯಾವಲ್ಲ ಆತನಲ್ಲಿ ಜೀವಿಸುವಂತೆ ಮಾಡ್ತಾನೆ ಅಂತ ಈ ಸತ್ಯವೇದ ವಾಕ್ಯಗಳನ್ನು ತಿಳ್ಕೋಬೇಕಾದ್ರೆ ಅನೇಕ ವಾಕ್ಯಗಳು ಸಾಕು. ನೀವ್ ಆಲೇ ಹೇಳಿದ್ರಿ ಅಲ್ವಾ, ಈ ಒಂದು ಪಾಠದಲ್ಲಿ ಇರೋದು ದೇವರು ಪ್ರೀತಿ ಮಾಡದವನ್ನು ತಿರಸ್ಕರಿಸ್ತಾನೆ. ಆ ತಿರಸ್ಕರಿಸಿದ ಮೇಲೆ ಅವನೇನ್ ಮಾಡ್ಬೇಕು ಅಂತ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಅದಕ್ಕೋಸ್ಕರ ಪಾಠ ಏನೋ ಮುಂದಿನ ಪಾಠ ಎಲ್ಲ ಬರುವಾಗ ಅಲ್ಲಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರ್ಕೊಂಡಾಗ ದೇವ್ರ ನಮ್ಮನ್ನ ತನ್ನಟ್ಟಿಗೆ ಸೇರಿಸ್ಕೊಳ್ತಾನೆ ಅನ್ನೋದು ನಮ್ಮ ಮುಂದೆ ಕಲಿತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಇವತ್ತಿನ ಪಾಠ ಅತ್ಯುತ್ತಮವಾಗಿ ಚರ್ಚಾಸ್ಪದವಾಗಿ ಅರ್ಥಗರ್ಭಿತವಾಗಿ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಭಾಗವಹಿಸಿದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ನಮ್ಮ ಮಧ್ಯದಲ್ಲಿ KP ರವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್, ಗುಡ್ ಈವ್ನಿಂಗ್. ಹೇಳಿ. ಹಲೋ ಪಾಸ್ಟರ್, ನಮ್ ಹೇಳಿ, ಬ್ರದರ್ಸ್ ಹೇಳಿ. ಮನೆ ಕಟ್ತಾ ಇದಾರ. ನಮ್ ಬ್ರದರ್ಸ್ ಮನೆ ಕಟ್ತಾ ಇದಾರೆ ಊರಲ್ಲಿ. ಸ್ವಲ್ಪ ಮನೆಗೋಸ್ಕರ ಪ್ರೇಯರ್ ಮಾಡಿ. ಹೌದು, ಕಟ್ಟೋದಕ್ಕೆ ದೇವರು ಸಹಾಯ ಮಾಡ್ಲಿ, ಸಂಪೂರ್ಣವಾಗ್ಲಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಫಾಸ್ಟ್ ಅಶೇರ್ ಅವ್ರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಹೇಳಿ ಅಮ್ಮ. ಆಶಾ ವೆಂಕಟೇಶನ್ ಅವ್ರಿಗೆ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಆಶಾ ವೆಂಕಟೇಶ್ ಅವ್ರಿಗೆ. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಶೇರ್ ಅವ್ರು ಇದ್ದೀರಾ? ಪಾಸ್ಟರ್ ಅಶೇರ್. ಎಸ್ ಪಾಸ್ಟರ್. ಓಕೆ. KP ಬಳ್ಳಾರಿ ಅವರ ರವಿ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಮತ್ತು ಅವರ ಸ್ಥಳದಲ್ಲಿ 3 ಅಸ್ವಸ್ಥರಾಗಿದ್ದಾರೆ. ಆನಂದಪ್ಪ, ವಣ್ಣೂರಪ್ಪ ಮತ್ತು ಮೋಹನ್ ಎಂಬುದಾಗಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. KP ಬಳ್ಳಾರಿ ಅವರ ಆರೋಗ್ಯಕ್ಕಾಗಿ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಆಶಾ ಎಂಬತಕ್ಕಂಥವ್ರಿಗೋಸ್ಕರ ಆಶಾ ವೆಂಕಟೇಶ್ ಎಂಬುದಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು ಸಹೋದರ ಹಿರಿಯರಂತ ಸರ್ ಅವರ ತಮ್ಮಂದಿರು ಮನೆ ಕಟ್ತಾ ಇದ್ದಾರೆ. ದೇವರು ಅವರಿಗೆ ಅದನ್ನ ಸಂಪೂರ್ಣಗೊಳಿಸ್ಲಿಕ್ಕೆ ಸಹಾಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸೊ ಇವರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಹಾಗೂ ಸೇವೆಗೋಸ್ಕರ ಇಲ್ಲಿ ಕೂಡಿ ಬರುವಂತ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ನಮ್ಮ ಶ್ರೀಮತಿಯವರು ಕೂಡ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ಜೀವುಳ್ಳ ದೇವರೇ, ನಿಮ್ಮ ಪವಿತ್ರವಾಗಿರುವಂತ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ದೇವರೇ, ಒಂದು ಸಾಯಂಕಾಲದ ವೇಳೆಯಲ್ಲಿ ಸತ್ಯವೇದದ ಮುಖಾಂತರವಾಗಿ ಅನೇಕ ವಿಚಾರಗಳನ್ನ ಕಲಿಯುವುದಕ್ಕಾಗುವಂತೆ, ನಿಮ್ಮ ಪ್ರೀತಿಯನ್ನ ಹೆಚ್ಚಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗುವಂತೆ ನೀವು ಮಾಡಿರುವಂತ ನಿಮ್ಮ ಸಹಾಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ವಾಕ್ಯಗಳನ್ನ ನಮ್ಮೆಲ್ಲರ ಜೀವಿತಗಳಲ್ಲಿ ಕಾರ್ಯ ಮಾಡೋದಕ್ಕಾಗುವಂತೆ ಸಹಾಯ ಮಾಡ್ರಿ. ಮತ್ತು ಅನೇಕ ವಿಜ್ಞಾಪನೆಗಳೊಟ್ಟಿಗೆ ನಿಮ್ಮ ಸಂಧಾನ ಮತ್ತೊಂದು ಆವರ್ತಿ ಬರುವಂತವರಾಗಿದ್ದೇವೆ. ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ, ರವಿ ಬಳ್ಳಾರಿ ಸೋದರರಿಗೋಸ್ಕರವಾಗಿ ಅವರ ಕುಟುಂಬದಲ್ಲಿ ಬೇಕಾಗಿರುವಂತ ಆರೋಗ್ಯ ಬಲವನ್ನ, ಆಶೀರ್ವಾದವನ್ನ ನೀಡ್ರಿ. ಅವರ ಕೊರತೆ ಏನಿದ್ದಿರದಾದ್ರೂ ನಿಮ್ಮ ನಾಮದಲ್ಲಿ ಪರಿಹರಿಸ್ತಾ ಬರ್ಬೇಕಾಗಿಯೂ, ಸಮಾಧಾನದ ಮುಖಾಂತರವಾಗಿ, ಸಂತೋಷದ ಮುಖಾಂತರ ಕುಟುಂಬದ ನಿಮ್ಮನ್ನು ಕೊಂಡಾಡುವಂತ ಭಾಗ್ಯವನ್ನು ಕೊಟ್ಟು ಕುಟುಂಬಕ್ಕೆ ಬೇಕಾಗಿರುವಂತ ಎಲ್ಲವಾಗಿರುವಂತ ಆಶೀರ್ವಾದ ನೀಡ್ರಿ ಎಂಬುದಾಗಿ ಬೇಡ್ತೇವೆ. ಮತ್ತು ಅನಾರೋಗ್ಯದಲ್ಲಿರುವಂತಹ 3 ಜನ ಸಹೋದರರಿಗಾಗಿ, ಹಿರಿಯರಿಗಾಗಿ ಬೇಡ್ತೇವೆ. ಅವರಿಗೆ ನಿಮ್ಮ ನಾಮದಲ್ಲಿ ಆರೋಗ್ಯವನ್ನು ನೀಡ್ರಿ ಎಂಬುದಾಗಿ ಬೇಡ್ತೇವೆ. ಅವರ ಸಂಪೂರ್ಣವಾದಂತ ರೀತಿಯಲ್ಲಿ ಸ್ವಸ್ಥತೆಯನ್ನ, ಆರೋಗ್ಯವನ್ನು ಹೊಂದುವುದಕ್ಕಾಗುವಂತೆ ಅದರ ಮುಖಾಂತರ ನಿಮ್ಮನ್ನ ತಿರುಗಿ ಕೊಂಡಾಡುವಂತ ಭಾಗ್ಯವನ್ನು ಕೂಡ ಕರುಣಿಸ್ರಿ ಎಂಬುದಾಗಿ ಬೇಡ್ತೇವೆ. ಅವರನ್ನು ಆರೋಗ್ಯಗೊಳಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅದೇ ತರವಾದ ರೀತಿಯಲ್ಲಿ ಸಹೋದರಿ ವರಲಕ್ಷ್ಮಿ ಅವ್ರಿಗಾಗಿಯೂ, ಸಹೋದರಿ ಆಶಾ ವೆಂಕಟೇಶ್ ಅವ್ರಿಗೋಸ್ಕರವಾಗಿ ಬೇಡ್ತೇವೆ. ಸಹೋದರಿಯರ ಕುಟುಂಬಗಳನ್ನ ಆಶೀರ್ವಾದ ಮಾಡ್ರಿ ದೇವರೇ. ಮಕ್ಕಳನ್ನು ವಿಶೇಷವಾದಂತ ನಿಮ್ಮ ಕೃಪೆ ಮುಖಾಂತರವಾಗಿ ನೀವೇ ತರಿ ಕಾಪಾಡ್ತಾ ಬರಬೇಕಾಗಿ, ಅವರ ಕೊರತೆಗಳು, ಅವರ ಸಮಸ್ಯೆಗಳನ್ನ ತಿಳಿದಿರುವಂತ ದೇವರು ನೀವಾಗಿದ್ದೀರಿ. ಅವರ ಸಮಸ್ಯೆ ಕೊರತೆಗಳನ್ನ ನೀಗಿಸಿ
ಅವರ ಕೊರತೆಗಳಿಗೆ ವಿಶೇಷವಾಗಿರುವಂತಹ ಸದುತ್ತರವನ್ನ ದಯಪಾಲಿಸೋದ್ರ ಮುಖಾಂತರ ನೀವು ವಿಶೇಷವಾಗಿರುವಂತಹ ಅದ್ಭುತವಾಗಿರುವಂತಹ ದೇವರ ಆಗಿದ್ದೀರಿ ಎಂಬುದಾಗಿ ಮಕ್ಕಳು ನಿಮ್ಮನ್ನು ಕೊಂಡಾಡೋದಕ್ಕಾಗುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಹಿರಿಯರಾಗಿರುವಂತಹ ಪ್ರೇಮನ ಸರ್ ಅವರ ಸಹೋದರರು ಮನೆ ಕಟ್ಟುವಾಗ ಆ ಮನೆ ಕಟ್ಟುವುದಕ್ಕೆ ಬೇಕಾಗಿರುವಂತಹ ಎಲ್ಲ ಸಹಾಯಗಳನ್ನ ನಿಮ್ಮ ವಿಶೇಷವಾಗಿರುವಂತಹ ಕೃಪೆ ಮುಖಾಂತರವಾಗಿ ಒದಗಿಸ್ಕೊಡ್ರಿ. ಆ ಸಹಾಯದ ಮುಖಾಂತರ ಒಳ್ಳೆ ಮನೆ ಕಟ್ಟಿ ನಿಮ್ಮನ್ನು ಕೊಂಡಾಡೋದಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ. ಅದೇ ಪ್ರಕಾರವಾಗಿ ರಾಜು ಸರ್ ಅವರ ಪತ್ನಿಯವ್ರಿಗೋಸ್ಕರವಾಗಿ ಅಮರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಮಗಳು ಕೂಡ ಇರುವಂತಹ ಅನಾರೋಗ್ಯತ್ವದಿಂದ ಬಲಹೀನತೆಯಿಂದ ನಿಮ್ಮ ನಾಮದಲ್ಲಿ ಬಿಡುಗಡೆ ನೀಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಗಳು ಶೀಘ್ರವಾಗಿ ಗುಣ ಹೊಂದಿ ನಿಮ್ಮನ್ನು ಕೊಂಡಾಡೋದಕ್ಕಾಗುವಂತೆ ಕೃಪೆ ತೋರಿಸ್ರಿ ಎಂಬುದಾಗಿಯೂ ಮಗಳಲ್ಲಿರುವಂತಹ ಬಲಹೀನತೆಯನ್ನು ತೆಗೆದಾಕಿ ಆರೋಗ್ಯದ ಮುಖಾಂತರ ಬಲಪಡಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅದೇ ಪ್ರಕಾರವಾಗಿ ಜೂಮ್ ಮಾಧ್ಯಮದ ಮುಖಾಂತರವಾಗಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗೋಸ್ಕರವಾಗಿ ಮತ್ತು ಪ್ರತಿಯೊಂದು ಕುಟುಂಬಗಳಿಗೋಸ್ಕರವಾಗಿ ಬೇಡ್ತೇವೆ. ಎಲ್ಲರ ಕುಟುಂಬಗಳನ್ನ ನಿಮ್ಮ ದಿವ್ಯ ನಾಮದಲ್ಲಿ ಆಶೀರ್ವಾದ ಮಾಡ್ರಿ. ಮಕ್ಕಳುಗಳನ್ನ ಕೇಡುಗಳಿಂದ ಆಪತ್ತಿಗಳನ್ನು ತಪ್ಪಿಸಿ ಗುಣಭರಣಗಳನ್ನ ಆಶೀರ್ವಾದ ಮಾಡ್ರಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೃಪೆ ತೋರಿಸ್ರಿ. ಅವರನ್ನು ವಿಶೇಷವಾಗಿರುವಂತ ನಿಮ್ಮ ಸೇವೆ ಕೆಲಸ ಕಾರ್ಯಗಳಲ್ಲಿ ಕೂಡ ಉಪಯೋಗ ಮಾಡಿಕೊಂಡು ಈ ಲೋಕದಲ್ಲಿ ಸಾಕ್ಷಿಗಳಾಗಿದ್ದು ನಿಮ್ಮನ್ನು ಮಹಿಮೆಯ ಸುವಾರ್ತೆ ಮಾಡೋದಕ್ಕಾಗುವಂತೆ ಎಲ್ಲರ ಜೀವಿತಗಳಿಗೂ ವಿಶೇಷ ಸಹಾಯ ಮಾಡ್ರಿ ಎಂಬುದಾಗಿ ಬೇಡ್ತೇವೆ. ಮತ್ತು ಎಲ್ಲಾ ಕೊರತೆಗಳನ್ನು ಕೂಡ ನೀವು ನೀಗಿಸ್ರಿ ಎಂಬುದಾಗಿ ಬೇಡ್ತೇವೆ. ಈ ವರ್ಷ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಸಂತೋಷ ಆನಂದವನ್ನ ತರುವುದಕ್ಕಾಗುವಂತೆ ನಿಮ್ಮ ಕೃಪೆ ಮಕ್ಕಳ ನಡೆಸಲಿ ಎಂಬುದಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಪ್ರಸನ್ನತೆ, ನಡೆಸುವಿಕೆ ಹಾಗೂ ಆತನ ಆಶೀರ್ವಾದಗಳು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಾದಂತ ವಿಜಯ್ ಕುಮಾರ್ ಅವರ ಮೇಲೆಯೂ ಹಾಗೂ ಕರ್ತನೆ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ, ಆಮೆನ್. ಆಮೇನ್, ಆಮೇನ್. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಈ ದಿನದ ಪಾಠವನ್ನು ನಡೆಸಿಕೊಟ್ಟಂತ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ಸುವರ್ಣ ರವೀಂದ್ರ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಬೋಧಕರಂತ ಶೇರ್ ಅವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯಾಶೀರ್ವಾದವನ್ನ ನೀಡಿದಂತ ಬೋಧಕರಂತ ಸಾಲಮನ್ ಸಾರ್ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ತೃಪ್ತಿಯನ್ನ ಕೊಟ್ಟು ಸುಖಕರವಾದ ನಿದ್ರೆಯನ್ನು ದಯಪಾಲಿಸಿ ಬೆಳಿಗ್ಗೆ ಹರ್ಷದಾಯಕವಾಗಿ ಎದ್ದು ಆತನನ್ನ ಕೊಂಡಾಡುವಾಗೆ ಕುಟುಂಬದಲ್ಲಿ ಸಂತೋಷವನ್ನ, ಸುಕ್ಷೇಮಗಳನ್ನ ತುಂಬಿ ಎಲ್ಲರನ್ನ ಬಲಪಡಿಸಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಮತ್ತೆ ನಾಳೆ ತಿರುಗಿ ಇದೇ ಸಮಯಕ್ಕೆ ಕೂಡಿ ಬರುವಾಗೆ ಕರ್ತನನ್ನು ನಡೆಸಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಮತ್ತು ವಾಕ್ಯ ತಿಳಿಸ್ಕೊಟ್ಟ ವಿಜಯ್ ಕುಮಾರ್ ಅಂಕಲ್ ಧನ್ಯವಾದ. ಧನ್ಯವಾದಗಳು, ತಮ್ಮ ಧನ್ಯವಾದಗಳು. ಕೂಡಿ ಬಂದಿರ್ತ ಎಲ್ಲರೂ ಕರ್ತನ ಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. Thank you, Vijay Kumar sir. Thank you, sir. Thank you, sir. Thank you, sir. Thank you, Pastor. Thank you for the prayers. Thank you, everybody. Thank you, Uncle. Thank you.